ಓಂ ಶ್ರೀ ಸಾಯಿರಾಮ್. ಪ್ರೀತಿಯ ಮಕ್ಕಳೇ, NIOS ಸೆಕೆಂಡರಿ ಕೋರ್ಸ್ನ ರೇಖಾಗಣಿತದ ಭಾಗದ ಅಧ್ಯಯನವನ್ನು ಇವತ್ತು ಆರಂಭ ಮಾಡೋಣ. ಈ ಲೈನ್ಸ್ ಆ್ಯಂಡ್ ಆ್ಯಂಗಲ್ಸ್, ರೇಖೆಗಳು ಮತ್ತು ಕೋನಗಳು, ಈ ಚಾಪ್ಟರ್ ಕೂಡ ನೀವು ಈ ಹಿಂದೆ ಅಧ್ಯಯನ ಮಾಡಿ ಆಗಿದೆ. ಇದೊಂದು ರೀತಿಯಲ್ಲಿ ಪುನರಾವರ್ತನೆ. ರೇಖಾಗಣಿತದ ಅಧ್ಯಯನ ಯಾರಿಗೆಲ್ಲ ಬಹಳ ಮುಖ್ಯವಾಗಿ ಬೇಕಾಗುತ್ತೆ ಅಂತ ಹೇಳಿದರೆ, ಆರ್ಕಿಟೆಕ್ಚರ್ ಮಾಡೋವಂಥವರಿಗೆ, ಇಂಜಿನಿಯರ್ಸಿಗೆ, ಟೆಕ್ನಾಲಜಿಸ್ಟು, ಕಾರ್ಪೆಂಟರ್ಸ್, ಮುಖ್ಯವಾಗಿ ಆಸ್ಟ್ರಾಲಜಿಸ್ಟ್, ನಾವಿಗೇಟರ್ಸ್, ಹೀಗೆ ಎಲ್ಲ ಫೀಲ್ಡ್ಗಳಲ್ಲಿ ರೇಖಾಗಣಿತದ ಅಧ್ಯಯನ ಸಹಾಯಕ್ಕೆ ಬರುತ್ತೆ. ರೇಖಾಗಣಿತದ ಅಧ್ಯಯನವನ್ನು ನಾವು ಬಿಂದುವಿನ ಮುಖಾಂತರ ಆರಂಭ ಮಾಡ್ತೀವಿ. ನಿಮಗಾಗಲೇ ಬಿಂದು ಅಂದರೆ ಗೊತ್ತಿದೆ. ಬಿಂದು ಅಂತ ಹೇಳೋದು ಕೇವಲ ಸ್ಥಾನವನ್ನು ಹೊಂದಿರುತ್ತದೋ, ಯಾವುದೇ ಅಳತೆಯನ್ನು, ಉದ್ದ ಅಗಲ ಯಾವುದೇ ಅಳತೆ ಅನ್ನೋದು ಹೊಂದಿರೋದಿಲ್ಲ. ರೇಖಾಗಣಿತದ ಜನಕನಾಗಿರುವಂಥ ಯೂಕ್ಲಿಡ್ ಒಂದು ಭಾಗವಿಲ್ಲದೆ ಇರುವಂಥದ್ದನ್ನು ಬಿಂದು ಅಂತ ಕರೀತಾನೆ. ನಾವು ಒಂದು ಚಿಕ್ಕ ಚುಕ್ಕೆಯನ್ನು ಇಟ್ಟು ಬಿಂದುವನ್ನು ಗುರುತು ಮಾಡ್ತೀವಿ. ಇಂಗ್ಲೀಷ್ ವರ್ಣಮಾಲೆಯ ದೊಡ್ಡ ಅಕ್ಷರವನ್ನು ಉಪಯೋಗಿಸಿ ಬಿಂದುವನ್ನು ಹೆಸರಿಸ್ತೀವಿ. ಆದರೆ ಆ ಚುಕ್ಕೆಯೇ ಬಿಂದು ಅಲ್ಲ. ಬಿಂದುವನ್ನು ಗುರುತಿಸ್ಲಿಕ್ಕೆ ನಾವು ಚುಕ್ಕೆಯನ್ನು ಉಪಯೋಗಿಸ್ತೀವಿ ಅಷ್ಟೇ ಹೊರತು ಚುಕ್ಕೆ ಬಿಂದು ಅಲ್ಲ. ಬಿಂದು ಅಂತ ಹೇಳೋದು ಕೇವಲ ಒಂದು ಸ್ಥಾನ ಆಗಿರುತ್ತೆ. ನಿಮಗೆ ಅದರ ಜೊತೆಯಲ್ಲಿ ಒಂದೇ ಸರಳ ರೇಖೆಯಲ್ಲಿರುವ ಬಿಂದುಗಳನ್ನು ಏಕರೇಖಾಗತ ಬಿಂದುಗಳು, ಕೊಲಿನಿಯರ್ ಪಾಯಿಂಟ್ಸ್ ಅಂತ ಕರೀತಾರೆ. 3 ಅಥವಾ ಹೆಚ್ಚು ಬಿಂದುಗಳು ಒಂದೇ ರೇಖೆಯಲ್ಲಿ, ಸರಳ ರೇಖೆಯಲ್ಲಿ ಇಲ್ಲದೆ ಇದ್ದರೆ ಅದನ್ನು ನಾನ್ ಕೊಲಿನಿಯರ್ ಪಾಯಿಂಟ್ಸ್, ಏಕರೇಖಾಗತವಲ್ಲದ ಬಿಂದುಗಳು ಅಂತೇಳಿ ಕರಿತೇವೆ. ಎ ಪಾಯಿಂಟ್ ಈಸ್ ದಟ್ ವಿಚ್ ಹ್ಯಾಸ್ ನೋ ಪಾರ್ಟ್. ಇದು ಯೂಕ್ಲಿಡ್ ಕೊಟ್ಟಿರುವಂಥ ಡೆಫಿನೇಷನ್ ಬಿಂದುವಿಗೆ. ಇಟ್ ಈಸ್ ರೆಪ್ರೆಸೆಂಟೆಡ್ ಬೈ ಪುಟಿಂಗ್ ಎ ಸ್ಮಾಲ್ ಡಾಟ್ ಆ್ಯಂಡ್ ನೇಮ್ಡ್ ಆಸ್ ABC ಲೈಕ್ ದಟ್. ಮುಂದೆ ರೇಖೆಗಳ ಬಗ್ಗೆ ನೋಡೋಣ. ಇವೆಲ್ಲವೂ ಕೂಡ ಪುನರಾವರ್ತನೆ ಆಗಿರೋದ್ರಿಂದ ಬಹಳ ಬೇಗ ಹೇಳ್ಕೊಂಡು ಹೋಗ್ತೀನಿ ನಾನು. 2 ಬಿಂದುಗಳು, ಆ 2 ಬಿಂದುಗಳ ನಡುವೆ ಇರುವಂಥ ಎಲ್ಲ ಬಿಂದುಗಳು ಹಾಗೂ ಆ 2 ಬಿಂದುಗಳಿಂದ ಆಚೆ ಕಡೆ ಇರುವಂಥ ಎಲ್ಲ ಬಿಂದುಗಳನ್ನು ಸೇರಿಸಿದರೆ ಸರಳ ರೇಖೆ ಅನ್ನೋದಾಗಿ ನಾವು ಕಲ್ಪನೆಯನ್ನು ಮಾಡ್ಕೊಳ್ತೀವಿ. ಸರಳ ರೇಖೆ ನಿರ್ದಿಷ್ಟವಾದ ಉದ್ದವನ್ನು ಹೊಂದಿರೋದಲ್ಲ, ಇದು ಅನಂತದವರೆಗೆ ವೃದ್ಧಿಸಲ್ಪಟ್ಟಿರುತ್ತೆ. 2 ಭಾಗದಲ್ಲಿ ಅನಂತದವರೆಗೆ ವೃದ್ಧಿಸಲ್ಪಟ್ಟಿರುತ್ತೆ. ಆದ್ದರಿಂದ ನಾವೇನು ಮಾಡ್ತೀವಿ ಅಂದರೆ, ಒಂದು ಸರಳ ರೇಖೆ ಬರೆದಾಗ 2 ತುದಿಯಲ್ಲಿ 2 ಬಾಣದ ಗುರುತುಗಳನ್ನು ಹಾಕಿಬಿಟ್ಟು ಗುರುತು ಮಾಡ್ತೀವಿ. ಇದರ ಅರ್ಥ ಏನು ಅಂತೇಳಿ, ರೇಖೆ ಇಲ್ಲಿಗೆ ಮುಗಿದಿಲ್ಲ, ಇದು ಮುಂದುವರಿಯಲ್ಪಟ್ಟಿರುತ್ತೆ, 2 ಭಾಗದಲ್ಲಿ ಮುಂದುವರಿಯಲ್ಪಟ್ಟಿರುತ್ತೆ ಅನ್ನೋದನ್ನು ಸೂಚಿಸುತ್ತೆ. ಒಂದು ಸಮತಲದ ಮೇಲೆ ರೇಖೆಗಳನ್ನು ಎಳೆದಾಗ ಕೆಲವು ರೇಖೆಗಳು ಸಮಾಂತರವಾಗಿರ್ಬೋದು. ಸಮಾಂತರ ರೇಖೆಗಳು ಅಂದರೆ ಏನು ಅಂತ ನೀವು ಈಗಾಗಲೇ ಒಂದು ಸತಿ ಅಧ್ಯಯನ ಮಾಡಿದರೆ ಇನ್ನೊಮ್ಮೆ ಕೂಡ ನಾನು ಅದನ್ನು ಹೇಳಲಿಕ್ಕಿದ್ದೇನೆ. ಅಥವಾ ಅದು ಛೇದಿಸುವಂಥ ರೇಖೆಗಳು ಕೂಡ ಆಗಿರಬಹುದು. ರೇಖೆಯ ಒಂದು ಭಾಗವನ್ನು ತಗೊಂಡ್ರೆ, ನಿರ್ದಿಷ್ಟ ಉದ್ದ ಇರುವಂಥ ಭಾಗ, ಅದನ್ನು ತಗೊಂಡ್ರೆ ರೇಖಾಖಂಡ ಅನ್ನೋದಕ್ಕೆ ಕರಿತೀವಿ. ರೇಖಾಖಂಡವನ್ನು ಹೆಸರಿಸಬೇಕಾದ್ರೆ ಆ ರೇಖಾಖಂಡದ ಅಂತ್ಯ ಬಿಂದುಗಳ ಹೆಸರನ್ನು ಬರೆದು ಅದರ ಮೇಲೆ ಒಂದು ಗೆರೆಯನ್ನು ಎಳೆಯೋದ್ರ ಮುಖಾಂತರ ರೇಖಾಖಂಡದ ಹೆಸರನ್ನು ನಾವು ಬರಿತೀವಿ. ಹಾಗೆ ಒಂದು ಸರಳ ರೇಖೆಗೆ ಒಂದು ಆರಂಭ ಬಿಂದು ಇದ್ದು ಅಂತ್ಯ ಬಿಂದು ಇಲ್ಲದೇ ಇದ್ದರೆ, ಅಂದರೆ ಒಂದೇ ದಿಕ್ಕಿನಲ್ಲಿ ಅದು ವೃದ್ಧಿಸಲ್ಪಟ್ಟಿದ್ರೆ ಅದನ್ನು ರೇಖಾಕಿರಣ ಅನ್ನೋದಕ್ಕೆ ಕರಿತೀವಿ. ಅದನ್ನು ಸೂಚಿಸಬೇಕಾದ್ರೆ ಆರಂಭ ಬಿಂದು ಮತ್ತು ಆ ರೇಖಾಕಿರಣದ ಮೇಲಿರುವ ಇನ್ನೊಂದು ಬಿಂದುವನ್ನು ಹೆಸರು ಬರೆದು ಅದರ ತಲೆ ಮೇಲೆ ಒಂದು ಬಾಣದ ಗುರುತನ್ನು ಹಾಕೋದ್ರ ಮುಖಾಂತರ ರೇಖಾಕಿರಣವನ್ನು ನಾವು ಸೂಚಿಸ್ತೇವೆ. ಸಮತಲ, ಪ್ಲೇನ್. ಟೇಬಲ್ನ ಮೇಲ್ಮೈಯನ್ನು ನೋಡ್ಬೋದು, ನೀವು ನೆಲವನ್ನು ನೋಡ್ಬೋದು, ಅಥವಾ ಗೋಡೆಯ ಮೇಲ್ಮೈಯನ್ನು ನೋಡ್ಬೋದು. ಇವೆಲ್ಲವೂ ಕೂಡ ಸಮತಲದ ಭಾಗಗಳಾಗಿರುತ್ತೆ. ಒಂದು ಸರಳ ರೇಖೆಯನ್ನು ಬರೆದಾಗ ನಮಗೆ ಆ ಸರಳ ರೇಖೆ ಹೇಗೆ ನಾವು ಬರೆದಿರೋ ಅಷ್ಟು ಮಾತ್ರ ಸರಳ ರೇಖೆ ಆಗಿರೋದಿಲ್ಲ, ಅದು 2 ಕಡೆಗಳಲ್ಲಿ ವೃದ್ಧಿಸಲ್ಪಟ್ಟಿರುತ್ತೋ ಹಾಗೆಯೇ ಸಮತಲ ಅಂತ ಹೇಳೋದು, ಟೇಬಲ್ನ ಮೇಲ್ಮೈ ಅಂತ ಹೇಳೋದು ಕೇವಲ ಒಂದು ಸಮತಲದ ಭಾಗ ಆಗಿರುತ್ತೆ. ಯಾಕೆ ಅಂತೇಳಿದ್ರೆ ಸಮತಲ ಅಂತ ಹೇಳೋದು ಎಲ್ಲ ದಿಕ್ಕಿನಲ್ಲೂ ಅದು ವೃದ್ಧಿಸಲ್ಪಟ್ಟಿರುತ್ತೆ. ಎ ಪ್ಲೇನ್ ಇಸ್ ಎ ಫ್ಲಾಟ್ 2 ಡೈಮೆನ್ಷನಲ್ ಸರ್ಫೇಸ್. ಉದ್ದ ಮತ್ತು ಅಗಲ ಇರುತ್ತೆ. ಅಥವಾ ನಾವು ಗೋಡೆಯನ್ನು ತಗೊಂಡಾಗ ಅದಕ್ಕೆ ಉದ್ದ ಮತ್ತು ಎತ್ತರ ಇರುತ್ತೆ. ದಟ್ ಎಕ್ಸ್ಟೆಂಡ್ಸ್ ಇನ್ಫೈನೆಟ್ಲಿ ಅಂದರೆ ಎಲ್ಲ ಕಡೆಗಳಲ್ಲೂ ಅದು ವೃದ್ಧಿಸಲ್ಪಟ್ಟಿರುತ್ತೆ. ಉದಾಹರಣೆಗೆ ಫ್ಲೋರ್ ಆಫ್ ದ ರೂಮ್, ಸರ್ಫೇಸ್ ಆಫ್ ದ ವಾಲ್, ಟಾಪ್ ಆಫ್ ದ ಟೇಬಲ್, ಇವೆಲ್ಲವೂ ಕೂಡ ಸಮತಲದ ಭಾಗಗಳಿಗೆ ಉದಾಹರಣೆಯಾಗಿರುತ್ತೆ. ಈಗ ಒಂದು ಸಮತಲದ ಮೇಲೆ ರೇಖೆಗಳು ಯಾವ್ಯಾವ ರೀತಿಯಲ್ಲಿರುತ್ತೆ ಅಂತ ನೋಡಿದರೆ, ಒಂದು ಬಿಂದುವನ್ನು ತಗೊಂಡು ಅದರ ಮುಖಾಂತರ ಎಷ್ಟು ರೇಖೆಗಳನ್ನ ಎಳಿಬೋದು ಅಂದರೆ, ಅಲ್ಲಿ ನಿಮ್ಮ ಚಿತ್ರ ಕಾಣಿಸ್ತಾ ಇದೆ. ಒಂದು ಬಿಂದುವಿನ ಮುಖಾಂತರ ಅಸಂಖ್ಯಾತ ರೇಖೆಗಳನ್ನು ಎಳೆಯಬಹುದು. ಮಕ್ಕಳು 2 ಬಿಂದುಗಳನ್ನು ಕೊಟ್ಟಾಗ ಅದರ ಮುಖಾಂತರ 2 ಬಿಂದುಗಳ ಮುಖಾಂತರ ಹಾದು ಹೋಗೋದು ರೀತಿಯಲ್ಲಿ ಎಷ್ಟು ರೇಖೆಗಳನ್ನು ಎಳೆಯಲಿಕ್ಕೆ ಸಾಧ್ಯ ಇದೆ? ಕೇವಲ ಒಂದೇ ಒಂದು ರೇಖೆಯನ್ನು ಎಳಿಲಿಕ್ಕೆ ಸಾಧ್ಯ ಆಗುತ್ತೆ. 2 ಬಿಂದುಗಳ ಮುಖಾಂತರ ಹಾದು ಹೋಗೋ ರೀತಿಯಲ್ಲಿ ಒಂದೇ ಒಂದು ರೇಖೆಯನ್ನು ಎಳಿಲಿಕ್ಕೆ ಸಾಧ್ಯ ಆಗುತ್ತೆ. ಸ್ವಲ್ಪ ಮೊದಲು ಹೇಳಿದಾಗೆ ಒಂದು ಸಮತಲದ ಮೇಲೆ ನಾವು 2 ಗೆರೆಗಳನ್ನು, 2 ಸರಳ ರೇಖೆಗಳನ್ನು ಗುರುತು ಮಾಡಿದರೆ ಅದರಲ್ಲಿ 2 ವಿಧ ಇರುತ್ತೆ. ಒಂದು, ಆ ಸರಳ ರೇಖೆಗಳು ಚಿತ್ರದಲ್ಲಿದ್ದ ಹಾಗೆ
ಪರಸ್ಪರ ಛೇದಿಸುವಂಥ ರೇಖೆಗಳಾಗಿರ್ಬೋದು ಅಥವಾ ಅವು ಸಮಾಂತರ ರೇಖೆಗಳಾಗಿರ್ಬೋದು. ಒಂದು ಸಮತಲದಲ್ಲಿರುವಂಥ ಎರಡು ರೇಖೆಗಳು ಒಂದು ಛೇದಿಸ್ತವೆ ಅಥವಾ ಒಂದು ಸಮಾಂತರ ಆಗಿರ್ತವೆ. ಒಂದೇ ಸಮತಲದಲ್ಲಿ ಇಲ್ಲದೇ ಇರೋ ರೇಖೆಗಳು ಛೇದಿಸೋದೂ ಇಲ್ಲ. ಈ ಬಾಕ್ಸೆಲ್ಲ ಒಂದನೇ ಎಡ್ಜಲ್ಲಿ, ಈ ಬಾಕ್ಸ್ನ ಒಂದು ಎಡ್ಜಲ್ಲಿ ಒಂದು ರೇಖೆ ಇದೆ ಅಂತ ಭಾವನೆ ಮಾಡ್ಕೊಳ್ಳಿ. ಅದರ ಮೇಲ್ಭಾಗದಲ್ಲಿರೋ ಇನ್ನೊಂದು ಎಡ್ಜ್ನಲ್ಲಿ ಕೆಳಗಡೆ ಎಡ್ಜಿಗೆ ಲಂಬವಾಗಿರುವಂಥ ಮೇಲ್ಭಾಗದ ಎಡ್ಜ್ನಲ್ಲಿ ಇನ್ನೊಂದು ರೇಖೆ ಇದೆ ಅಂತ ತಿಳ್ಕೊಳ್ಳಿ. ಇವು ಸಮಾಂತರನೂ ಆಗಿರೋದಿಲ್ಲ, ಛೇದಿಸೋ ರೇಖೆಗಳನ್ನೂ ಆಗಿರೋದಿಲ್ಲ. ಫಸ್ಟ್ ಆಫ್ ಆಲ್ ಅವು ಒಂದೇ ಸಮತಲದಲ್ಲಿ ಇಲ್ಲದೇ ಇರುವಂಥ ರೇಖೆಗಳಾಗಿದೆ. ಒಂದೇ ಸಮತಲದಲ್ಲಿರುವಂಥ ರೇಖೆಗಳನ್ನು ಕೋಪ್ಲೇನರ್ ಲೈನ್ಸ್, ಏಕ ಸಮತಲೀಯ ರೇಖೆಗಳು ಅನ್ನೋದಾಗಿ ಕರಿಬೋದು. ಸೊ ಇವು ನಾನ್ ಕೋಪ್ಲೇನರ್ ಲೈನ್ಸ್, ಅದನ್ನು ಸ್ಕ್ಯೂ ಲೈನ್ಸ್ ಅನ್ನೋದಾಗಿ ಕರೀತಾರೆ. ಸೊ ನೆಕ್ಸ್ಟ್ ನಾವು ಮುಂದೆ ತಿಳ್ಕೊಳ್ಬೇಕಾಗಿರುವಂಥದ್ದು, ಆಲ್ರೆಡಿ ತಿಳಿದಾಗಿರುವಂಥದ್ದು, ಪುನರಾವರ್ತನೆ ಮಾಡಬೇಕಾಗಿರುವಂಥದ್ದು ಕೋನಗಳು. ಸೊ ಕೋನ ಅಂತ ಹೇಳೋದು ಒಂದು ಬಿಂದುವಿನಿಂದ ಎರಡು ರೇಖಾಕಿರಣಗಳು ಹೊರಟಾಗ ಆ ಬಿಂದುವಿನಲ್ಲಿ ಉಂಟಾಗುವಂತಹ ಆಕೃತಿ ಅನ್ನೋದಾಗಿ ಕರಿತೀವಿ. ಸೊ ನಿಜವಾಗಿ ಹೇಳಬೇಕು ಅಂದರೆ ಈ ಆಕೃತಿ ಅಲ್ಲ ಕೋನ ಅಂತೇಳಿ, ಇಲ್ಲಿರುವಂಥ ಶಾರ್ಪ್ನೆಸ್, ಚೂಪಾಗಿರುವಂಥ ಭಾಗ ಎಷ್ಟು ಚೂಪಾಗಿದೆ, ಅದು ಎಷ್ಟು ಶಾರ್ಪ್ ಆಗಿದೆ ಅನ್ನುವ ಅಳತೆಯನ್ನು ನಾವು ಕೋನ ಅನ್ನೋದಕ್ಕೆ ಕರಿತೀವಿ. ಸೊ ಆ್ಯಂಗಲ್ ಇಸ್ ದ ಫಿಗರ್ ಫಾರ್ಮ್ಡ್ ಅಟ್ ದ ಕಾಮನ್ ಆರಿಜಿನ್ ಆಫ್ ಟೂ ರೇಸ್. ಇಟ್ ಇಸ್ ದ ಮೆಜರ್ ಇನ್ ಡಿಗ್ರೀಸ್ ಬಿಟ್ವೀನ್ ದ ಟೂ ರೇಸ್ ಹ್ಯಾವಿಂಗ್ ಎ ಕಾಮನ್ ಪಾಯಿಂಟ್. ಸೊ ಎರಡು ರೇಖಾಕಿರಣಗಳಿದ್ದಾವೆ, ಅದರ ಮಧ್ಯೆ ಇರುವಂತಹ ಡಿಗ್ರಿಯಲ್ಲಿನ ಅಳತೆಯನ್ನು ಕೋನ ಅನ್ನೋದಕ್ಕೆ ಕರಿತೀವಿ. ಸೊ ಮುಂದಿನ ಚಿತ್ರವನ್ನು ಗಮನಿಸಿ. ಇಲ್ಲಿ ಒಂದು ರೇಖೆ ಭ್ರಮಣೆ ಹೊಂದುತ್ತಾ ಇದೆ, ಸುತ್ತುತ್ತಾ ಇದೆ. ಸೊ ಅದು ಪ್ರತಿ ಸಂದರ್ಭದಲ್ಲಿ ಎಷ್ಟು ಸುತ್ತುತ್ತಾ ಇದೆ, ಎಷ್ಟು ಭ್ರಮಣೆಯನ್ನು ಹೊಂದಿದೆ ಅನ್ನುವಂಥ ಅಳತೆಯನ್ನು ಕೂಡ ನಾವು ಕೋನ ಅನ್ನೋದಕ್ಕೆ ಕರಿತೀವಿ. ಸೊ ಕೋನವನ್ನು ಬರೀಬೇಕಾದ್ರೆ ಈ ಚಿಹ್ನೆಯನ್ನು ಉಪಯೋಗಿಸ್ತೀವಿ, ಕೋನ ABC. ಅಥವಾ ಕೆಲವು ಸಂದರ್ಭದಲ್ಲಿ ಶಾರ್ಟ್ ಫಾರ್ಮಲ್ಲಿ ಕೋನದ ಶೃಂಗದ ಒಂದೇ ಅಕ್ಷರವನ್ನು ಬಳಸಿ ಕೂಡ ಬರೀತೀವಿ. ಇದರ ಹಿಂದಿನ ಚಿತ್ರವನ್ನು ನೀವು ಗಮನಿಸಿದರೆ ಎರಡು ರೇಖಾಕಿರಣಗಳಿಗೆ ಸಾಮಾನ್ಯ ಆರಂಭ ಬಿಂದು B ಆಗಿದೆ. ಆದ್ದರಿಂದ B ಬಿಂದುವಿನಲ್ಲಿ ಕೋನ ಉಂಟಾಗಿದೆ ಅಂತ ಕರಿತೀವಿ. ಈ B ಬಿಂದುವನ್ನು ಕೋನದ ಶೃಂಗ, ವರ್ಟೆಕ್ಸ್ ಆಫ್ ದ ಆ್ಯಂಗಲ್ ಅಂತ ಕರಿತೀವಿ. ಸೊ ಕೋನವನ್ನು ಉಂಟು ಮಾಡಿರುವಂಥ ರೇಖಾಕಿರಣಗಳಿಗೆ ಆರ್ಮ್ಸ್, ಸೊ ಕೋನದ ಬಾಹುಗಳು ಅನ್ನೋದಕ್ಕೆ ಕರಿತೀವಿ. ಸೊ ಈ ಚಿತ್ರದಲ್ಲಿ BC ಮತ್ತು BAಗಳು ಕೋನದ ಬಾಹುಗಳಾಗಿದ್ದಾವೆ. B ಅಂತ ಹೇಳೋದು ಕೋನದ ಶೃಂಗ ಆಗಿದೆ. ಸೊ ಕೋನವನ್ನು ಹೆಸರಿಸಬೇಕಾದ್ರೆ, ಬರೀಬೇಕಾದ್ರೆ ಈ ಮೂರು ವಿಧಗಳಲ್ಲಿ ಯಾವ ವಿಧಾನವನ್ನು ಬೇಕಾದರೂ ಬಳಸ್ಬೋದು. ಸೊ ಹೆಚ್ಚಾಗಿ ಈ ವಿಧಾನವನ್ನು ಬಳಸ್ತೀವಿ ನಾವು, ಕೋನ ABC ಅನ್ನುವಂಥ ವಿಧಾನವನ್ನು ನಾವು ಬಳಸ್ತೀವಿ. ಸೊ ಟೈಪ್ಸ್ ಆಫ್ ಆ್ಯಂಗಲ್ಸ್ ಬಗ್ಗೆ ಕೂಡ ನೀವು ಸಾಧಾರಣ 3ನೇ ಕ್ಲಾಸಲ್ಲೇ ಅಧ್ಯಯನ ಮಾಡಿರ್ತೀರಿ. ಸೊ ಕೋನದ ಅಳತೆಗಳ ಬಗ್ಗೆ ನಿಮ್ಗೆ ಗೊತ್ತಿದೆ. ಸೊ ಯಾವುದಾದ್ರೂ ಕೋನ 90 ಡಿಗ್ರಿಗಿಂತ ಕಡಿಮೆ ಇದ್ದು 0 ಡಿಗ್ರಿಗಿಂತ ಜಾಸ್ತಿ ಇದ್ದಾಗ ಅದನ್ನು ಲಘು ಕೋನ ಅನ್ನೋದಕ್ಕೆ ಕರಿತೀವಿ, ಅಕ್ಯೂಟ್ ಆ್ಯಂಗಲ್. 90 ಡಿಗ್ರಿಗಿಂತ ಹೆಚ್ಚಾಗಿರುವಂಥ ಕೋನವನ್ನು, 180 ಡಿಗ್ರಿಗಿಂತ ಕಡಿಮೆ, 90 ಡಿಗ್ರಿಗಿಂತ ಹೆಚ್ಚು ಅಳತೆಯನ್ನು ಹೊಂದಿರುವಂಥ ಕೋನವನ್ನು ಅಬ್ಟ್ಯೂಸ್ ಆ್ಯಂಗಲ್, ವಿಶಾಲ ಕೋನ ಅಂತ ಕರಿತೀವಿ. 90 ಡಿಗ್ರಿಗೆ ಸಮನಾಗಿರುವಂಥ ಕೋನವನ್ನು ಲಂಬ ಕೋನ ಅಂತ ಕರಿತೀವಿ. 180 ಡಿಗ್ರಿಗೆ ಸಮನಾಗಿರುವಂಥ ಕೋನವನ್ನು ಸರಳ ಕೋನ ಅಂತ ಕರಿತೀವಿ. 180 ಡಿಗ್ರಿಗಿಂತ ಹೆಚ್ಚಿದ್ದು 360 ಡಿಗ್ರಿಗಿಂತ ಕಡಿಮೆ ಇರುವಂಥ ಕೋನಗಳನ್ನು ಸರಳಾಧಿಕ ಕೋನ ಅಂತ ಕರಿತೀವಿ. ಈ ಕೋನದ ಹೆಸರು ಬರೀಬೇಕಾದ್ರೆ, ಉದಾಹರಣೆಗೆ ಇಲ್ಲಿ A ಬಿಂದು ಇದೆ, B ಬಿಂದುವಿನಲ್ಲಿ ಕೋನ ಉಂಟಾಗಿದೆ, B ಬಿಂದುವು ಕೋನದ ಶೃಂಗ ಆಗಿದೆ, BA ಮತ್ತು BCಗಳು ಕೋನದ ಬಾಹುಗಳಾಗಿದೆ ಅಂತ ತಿಳ್ಕೊಂಡಿದ್ರೆ, ನೀವು ಸ್ಪೆಸಿಫಿಕ್ ಆಗಿ ನಿರ್ದಿಷ್ಟವಾಗಿ ಇಲ್ಲಿರುವಂಥ ಸರಳಾಧಿಕ ಕೋನದ ಹೆಸರನ್ನೇ ಬರೀಬೇಕು ಅಂತ ಹೇಳಿದರೆ, ಫಸ್ಟು ಸರಳಾಧಿಕ ಅಂತ ಬರ್ಕೊಂಡು ಆಮೇಲೆ ಕೋನದ ಚಿಹ್ನೆ ಹಾಕ್ಕೊಂಡು ಕೋನ ABC ಅಥವಾ ಇದನ್ನು ಕೋನ CBA ಅನ್ನೋದಾಗಿ ಬರಿತೀವಿ. 0 ಡಿಗ್ರಿ ಅಥವಾ 360 ಡಿಗ್ರಿ ಇರುವಂಥ ಕೋನವನ್ನು, ಈ ಕೋನವನ್ನು ಈ ಕಡೆಯಿಂದ ಈ ಕಡೆ ಅಳೆದಾಗ ಅಥವಾ ಈ ಕಡೆಯಿಂದ ಈ ಕಡೆಗೆ ಅಳೆದಾಗ ಅದು 360 ಡಿಗ್ರಿಯನ್ನು ಕೊಡುತ್ತೆ. ಏನೂ ಅಳತೆ ಮಾಡಿಲ್ಲ ಅಂದರೆ 0 ಡಿಗ್ರಿ ಆಗಿರುತ್ತೆ. ಸೊ ಇಂಥ ಕೋನವನ್ನು ಪೂರ್ಣ ಕೋನ ಅನ್ನೋದಾಗಿ ಕರಿತೀವಿ. ಸೊ ಇವೆಲ್ಲವನ್ನು ಕೂಡ ನೀವು ಹಿಂದಿನ ಸಾಧಾರಣ 3ನೇ ತರಗತಿ 4ನೇ ತರಗತಿಗಳಲ್ಲಿ ಈ ಕೋನಗಳ ವಿಧಗಳ ಬಗ್ಗೆ ನೀವು ತಿಳಿದಿರ್ತೀರಿ. ಸೊ ಈಗ ಪೇರ್ಸ್ ಆಫ್ ಆ್ಯಂಗಲ್ಸ್, ಇದು ಕೂಡ ಪುನರಾವರ್ತನೆ, ಯಾಕೆಂದರೆ 8ನೇ ತರಗತಿಯಲ್ಲಿ ಇದನ್ನೆಲ್ಲ ನೀವು ಅಧ್ಯಯನ ಮಾಡಿರ್ತೀರಿ. ಕೋನಗಳ ಜೋಡಿ ಕೋನಗಳು ಅನ್ನೋದಾಗಿ. ಸೊ ಯಾವ ರೀತಿಯ ಜೋಡಿ ಕೋನಗಳಿದ್ದಾವೆ ಅಂದರೆ, ಮೊದಲನೇದಾಗಿ ಸಪ್ಲಿಮೆಂಟರಿ ಆ್ಯಂಗಲ್ಸ್ ಆ್ಯಂಡ್ ಕಾಂಪ್ಲಿಮೆಂಟರಿ ಆ್ಯಂಗಲ್ಸ್, ಪೂರಕ ಕೋನಗಳು ಮತ್ತು ಪರಿಪೂರಕ ಕೋನಗಳು. ಸಪ್ಲಿಮೆಂಟರಿ ಆ್ಯಂಗಲ್ಸ್ ಅಂದರೆ ಪರಿಪೂರಕ ಕೋನಗಳು, ಕಾಂಪ್ಲಿಮೆಂಟರಿ ಅಂತ ಹೇಳಿದರೆ ಪೂರಕ ಕೋನಗಳು. ಸೊ ಯಾವುದೇ ಎರಡು ಕೋನಗಳ ಮೊತ್ತ 180 ಡಿಗ್ರಿ ಇದ್ದರೆ ಅದನ್ನು ಸಪ್ಲಿಮೆಂಟರಿ ಆ್ಯಂಗಲ್ಸ್ ಅಂತ ಕರಿತೇವೆ. ಎರಡು ಕೋನಗಳನ್ನು ಕೂಡಿಸಿದಾಗ 90 ಡಿಗ್ರಿ ಬಂದರೆ ಅದನ್ನು
ಕಾಂಪ್ಲಿಮೆಂಟರಿ ಆ್ಯಂಗಲ್ಸ್ ಅಂತ ಕರಿತೀವಿ. ಸೊ ಈ ಸಂದರ್ಭದಲ್ಲಿ ಎರಡೂ ಕೋನಗಳು ಒಂದ್ರ ಪಕ್ಕದಲ್ಲಿ ಒಂದು ಇರಬೇಕು ಅಂತೇನಿಲ್ಲ, ಎಲ್ಲಿ ಬೇಕಾದರೂ ಇರ್ಬೋದು. ಬರೀ ಅಳತೆಯನ್ನು ಕೂಡ ನಾವು ಕೊಡ್ಬೋದು. ಒಂದು ಕೋನ 70 ಡಿಗ್ರಿ ಇದೆ, ಇನ್ನೊಂದು ಕೋನ 20 ಡಿಗ್ರಿ ಇದೆ. 70 ಮತ್ತು 20 ಕೂಡಿಸಿದ್ರೆ 90 ಆಗುತ್ತೆ. ಸೊ ಅದನ್ನು ನಾವು ಕಾಂಪ್ಲಿಮೆಂಟರಿ ಆ್ಯಂಗಲ್ಸ್ ಅಂತ ಕರಿಬೋದು. ಸೊ ಕೋನಗಳ ಚಿತ್ರವೇ ಬೇಕು ಅಂತಿಲ್ಲ ನಮಗೆ. ಸೊ ಕೆಳಗಿನ ಚಿತ್ರ ಬರೆದಿದೆ, ಇನ್ನೊಂದು 60 ಡಿಗ್ರಿ ಇದೆ, 120 ಡಿಗ್ರಿ ಇದೆ. ಇಲ್ಲಿರುವಂಥ ಎರಡು ಕೋನಗಳು, ಇದನ್ನು ಹೆಸರು ಬರೀತೀನಿ ನಾನು. ಈ ಚಿತ್ರದಲ್ಲಿರುವಂಥ ಕೋನ ABC ಮತ್ತು ಇದರ ಪಕ್ಕದಲ್ಲಿರುವಂಥ ಕೋನ PQR. ಕೋನ ABC ಮತ್ತು ಕೋನ PQR ಇವೆರಡೂ ಸಹ ಸಪ್ಲಿಮೆಂಟರಿ ಆ್ಯಂಗಲ್ಸ್, ಪರಿಪೂರಕ ಕೋನಗಳಾಗಿದೆ. ಯಾಕೆಂದರೆ ಇವೆರಡನ್ನು ಕೂಡಿಸಿದಾಗ ನಮಗೆ ಅವುಗಳ ಅಳತೆಯನ್ನು ಕೂಡಿಸಿದಾಗ 180 ಡಿಗ್ರಿ ಸಿಗುತ್ತೆ. ಅದೇ ರೀತಿ ಕೆಳಗಡೆ ಚಿತ್ರದಲ್ಲಿರುವಂಥ ಕೋನ AOB ಮತ್ತು ಕೋನ BOC, ಸೊ ಎರಡು ಒಂದರ ಪಕ್ಕದಲ್ಲಿ ಹೊಂದಿದ್ದಾವೆ, ಕೂಡಿಸಿದ್ರೆ 180 ಡಿಗ್ರಿ ಬರುತ್ತೆ. ಆದ್ದರಿಂದ ಇದು ಸಪ್ಲಿಮೆಂಟರಿ ಆ್ಯಂಗಲ್ಸ್ ಆಗುತ್ತೆ, ಪರಿಪೂರಕ ಕೋನಗಳಾಗುತ್ತೆ. ಅದೇ ಥರದಲ್ಲಿ ಇಲ್ಲಿ ಪಕ್ಕದಲ್ಲಿರುವಂಥ ಚಿತ್ರದಲ್ಲಿ ಸೊ ಎರಡು ಜೊತೆ ಪೂರಕ ಕೋನಗಳಿದ್ದಾವೆ. ಎರಡರ ಮೊತ್ತ 90 ಡಿಗ್ರಿ ಆದಾಗ ಅದನ್ನು ಪೂರಕ ಕೋನ, ಕಾಂಪ್ಲಿಮೆಂಟರಿ ಆ್ಯಂಗಲ್ಸ್ ಅನ್ನೋದಾಗಿ ಕರಿತೀವಿ. ಅಡ್ಜಸೆಂಟ್ ಆ್ಯಂಗಲ್ಸ್, ಪಾರ್ಶ್ವ ಕೋನಗಳು. ಸೊ ಎರಡು ಕೋನಗಳು ಒಂದರ ಪಕ್ಕದಲ್ಲಿ ಹೊಂದಿರಬೇಕು. ಸೊ ಈ ಚಿತ್ರದಲ್ಲಿ ಕೋನ AOB ಮತ್ತು ಕೋನ BOCಗಳು ಒಂದರ ಪಕ್ಕದಲ್ಲಿ ಹೊಂದಿದೆ. ಇದನ್ನು ಅಡ್ಜಸೆಂಟ್ ಆ್ಯಂಗಲ್ಸ್ ಅಂತ ಕರಿತೀವಿ. ಅಥವಾ ಇಲ್ಲಿರುವಂಥ ಚಿತ್ರದಲ್ಲಿ ಕೋನ COB ಮತ್ತು ಕೋನ BOA ಅವುಗಳನ್ನ ಅಡ್ಜಸೆಂಟ್ ಆ್ಯಂಗಲ್ಸ್ ಅಂತ ಕರಿತೀವಿ. ಸೊ ಅಡ್ಜಸೆಂಟ್ ಆ್ಯಂಗಲ್ಸ್ ಆಗಬೇಕು, ಪಾರ್ಶ್ವಕೋನಗಳಾಗಬೇಕು ಅಂತ ಹೇಳಿದ್ರೆ ಸಾಮಾನ್ಯ ಶೃಂಗದಿಂದ 3 ರೇಖಾಕಿರಣಗಳು ಹೊರಟಿರಬೇಕು. ಅದರಲ್ಲಿ ಕೋನಗಳನ್ನು ನಾವು ಯಾವುದೇ ತೊಗೊಂಡಿರಬೇಕು ಅಂತ ಹೇಳಿದ್ರೆ ಒಂದು ಮಧ್ಯದಲ್ಲಿರುವಂಥ ಯಾವುದಾದ್ರೂ ಒಂದು ರೇಖಾಕಿರಣವನ್ನು ಉಭಯ ಸಾಮಾನ್ಯ ಬಾಹು ಆಗುವ ರೀತಿಯಲ್ಲಿ 2 ಕೋನಗಳನ್ನು ತಗೊಳ್ಬೇಕು. ಅಥವಾ ಅದನ್ನೇ ನಾವು ಇನ್ನೊಂದು ರೀತಿಯಲ್ಲಿ ಹೇಳಬೇಕು ಅಂತ ಹೇಳಿದ್ರೆ 2 ಕೋನಗಳನ್ನು ಕೂಡಿಸಿದಾಗ ನಮಗೆ ಚಿತ್ರದಲ್ಲಿ ಇನ್ನೊಂದು ಕೋನ ಸಿಗೋ ರೀತಿಯಲ್ಲಿರಬೇಕು. ಸೊ ಈ ಚಿತ್ರದಲ್ಲಿ ಕೋನ AOB ಮತ್ತು ಕೋನ BOCಗಳನ್ನು ಕೂಡಿಸಿದಾಗ ಕೋನ AOC, ಅಡಿಟಿವ್ ಪ್ರಾಪರ್ಟಿ ಆಫ್ ಆ್ಯಂಗಲ್ಸ್ ಅನ್ನೋದಕ್ಕೆ ಕರಿತೀವಿ, ಕೋನಗಳ ಕೂಡುವಿಕೆ ನಿಯಮ. ಸೊ ಆ ಥರ ಇರುವಂಥ ಕೋನಗಳಿಗೆ ಪಾರ್ಶ್ವ ಕೋನಗಳು ಅನ್ನೋದಕ್ಕೆ ಕರಿತೀವಿ. ಈ ಚಿತ್ರದಲ್ಲಿರುವಂಥ 3 ಕೋನಗಳು, 3 ಜೊತೆ ಕೋನಗಳು ಕೂಡ ಪಾರ್ಶ್ವ ಕೋನಗಳಿಗೆ ಉದಾಹರಣೆಯಾಗಿರುತ್ತೆ. ಒಂದು ವೇಳೆ ಈ ಚಿತ್ರದಲ್ಲಿ ನಾನು ಕೋನ AOB ಮತ್ತು ಕೋನ AOC ಇವುಗಳನ್ನು ತಗೊಂಡ್ರೆ ಇವು ಪಾರ್ಶ್ವ ಕೋನಗಳಲ್ಲ. ಇವು ಇಲ್ಲಿ ಹೆಸರಿಸಿರುವಂಥ 2 ಕೋನಗಳು ಕೂಡ ಸಾಮಾನ್ಯ ಬಾಹುವಿನ ಒಂದೇ ಪಾರ್ಶ್ವದಲ್ಲಿದೆ. ಈ ಥರ ಸಾಮಾನ್ಯ ಬಾಹುವಿನ ಒಂದೇ ಪಾರ್ಶ್ವದಲ್ಲಿರುವಂಥ 2 ಕೋನಗಳನ್ನು ನಾವು ಪಾರ್ಶ್ವ ಕೋನಗಳು ಅನ್ನೋದಕ್ಕೆ ಕರೆಯಲ್ಲ. ಸೊ ಪಾರ್ಶ್ವ ಕೋನಗಳಾಗಬೇಕು ಅಂತ ಹೇಳಿದರೆ ಅದು ಸಾಮಾನ್ಯ ಬಾಹುವನ್ನು ಹೊಂದಿರಬೇಕು, ಜೊತೆಯಲ್ಲಿ ಕೊಟ್ಟಿರುವಂಥ 2 ಕೋನಗಳು ಸಾಮಾನ್ಯ ಬಾಹುವಿನ ಉಭಯ ಪಾರ್ಶ್ವದಲ್ಲಿರಬೇಕು. ದ ಆ್ಯಂಗಲ್ಸ್ ಮಸ್ಟ್ ಬಿ ಆನ್ ಐದರ್ ಸೈಡ್ ಆಫ್ ದ ಕಾಮನ್ ಸೈಡ್. ಸೊ ಉಭಯ ಸಾಮಾನ್ಯ ಬಾಹುವಿನ 2 ಭಾಗದಲ್ಲಿ ಕೋನಗಳಿದ್ದಾಗ ಮಾತ್ರ ಅದನ್ನು ಪಾರ್ಶ್ವ ಕೋನಗಳು ಅಂತ ಕರಿತೀವಿ. ಸಾಮಾನ್ಯ ಬಾಹುವನ್ನು ಹೊಂದಿರಬೇಕು, ಸಾಮಾನ್ಯ ಶೃಂಗವನ್ನು ಹೊಂದಿರಬೇಕು, ಜೊತೆಗೆ ಕೋನಗಳು ಸಾಮಾನ್ಯ ಬಾಹುವಿನ ಉಭಯ ಪಾರ್ಶ್ವದಲ್ಲಿರಬೇಕು. ಅಂಥ ಸಂದರ್ಭದಲ್ಲಿ ಮಾತ್ರ ಅದನ್ನು ನಾವು ಪಾರ್ಶ್ವ ಕೋನಗಳು ಅಂತ ಕರಿತೀವಿ. ಇಲ್ಲಿರುವಂಥ 3ನೇ ಚಿತ್ರದಲ್ಲಿ ಕೋನ 1 ಮತ್ತು ಕೋನ 2 ಪಾರ್ಶ್ವ ಕೋನಗಳಿದ್ದಾವೆ. ಅವೆರಡನ್ನು ಕೂಡಿಸಿದರೆ 180 ಡಿಗ್ರಿ ಬರ್ತಾ ಇದ್ದಾವೆ. ಸೊ ಆದ್ದರಿಂದ ಅದು ಪಾರ್ಶ್ವ ಕೋನಗಳಿಗೆ ಉದಾಹರಣೆನೂ ಆಗುತ್ತೆ, ಪರಿಪೂರಕ ಕೋನಗಳಿಗೂ ಉದಾಹರಣೆ ಆಗುತ್ತೆ. ಇಂತಹ ಕೋನಗಳನ್ನು, ಯಾವುದು ಪಾರ್ಶ್ವ ಕೋನ ಮತ್ತು ಪರಿಪೂರಕ ಕೋನ ಎರಡೂ ಆಗಿರುತ್ತೋ ಸೊ ಅವುಗಳಿಗೆ ಸರಳ ಯುಗ್ಮ ಕೋನಗಳು, ಲೀನಿಯರ್ ಪೇರ್ಸ್ ಆಫ್ ಆ್ಯಂಗಲ್ಸ್, ಲೀನಿಯರ್ ಪೇರ್ ಆ್ಯಂಗಲ್ಸ್, ಸರಳ ಯುಗ್ಮ ಕೋನಗಳು ಅನ್ನೋದಕ್ಕೆ ಕರಿತೀವಿ. ಅದಕ್ಕೆ ಸಂಬಂಧಪಟ್ಟಂಗೆ 2 ಭಾಳ ಮುಖ್ಯವಾಗಿರುವಂಥ ಹೇಳಿಕೆ ಇದೆ. ಇಫ್ ಎ ರೇ ಸ್ಟ್ಯಾಂಡ್ಸ್ ಆನ್ ಎ ಲೈನ್ ದೆನ್ ದ ಸಮ್ ಆಫ್ 2 ಅಡ್ಜಸೆಂಟ್ ಆ್ಯಂಗಲ್ಸ್ ಸೋ ಫಾರ್ಮ್ಡ್ ಈಸ್ 180 ಡಿಗ್ರಿ. ಸೊ ಒಂದು ಸರಳ ರೇಖೆಯ ಮೇಲೆ ಒಂದು ರೇಖಾಕಿರಣ ನಿಂತಾಗ, ಇಲ್ಲೊಂದು ಸರಳ ರೇಖೆಯ ಮೇಲೆ ಇದೆ, ಇದರ ಯಾವುದೋ ಒಂದು ಬಿಂದುವಿನ ಮೇಲೆ ಇನ್ನೊಂದು ರೇಖಾಕಿರಣ ಇದೆ. ಸೊ ಈ ಥರ ಚಿತ್ರ ಇದ್ದಾಗ ಒಂದು ಸರಳ ರೇಖೆಯ ಮೇಲೆ ಒಂದು ರೇಖಾಕಿರಣ ನಿಂತಾಗ 2 ಪಾರ್ಶ್ವ ಕೋನಗಳು ಏನು ಉಂಟಾಗ್ತಾವ ಅವುಗಳ ಮೊತ್ತ 180 ಡಿಗ್ರಿ ಆಗಿದ್ದೇ ಇರುತ್ತೆ. ಅಥವಾ 2 ಪಾರ್ಶ್ವ ಕೋನಗಳ ಮೊತ್ತ 180 ಡಿಗ್ರಿ ಆಗಿದೆ ಅಂತ ಹೇಳಿದರೆ ಅದರಲ್ಲಿ ಸಾಮಾನ್ಯವಲ್ಲದ ಬಾಹುಗಳೇ ಆಗಿರ್ತಾವಲ್ಲ ಅವು ಒಂದೇ ಸರಳ ರೇಖೆಯನ್ನು ಉಂಟು ಮಾಡುತ್ತವೆ. ಇದನ್ನು ಕಾನ್ವರ್ಸ್ ಸ್ಟೇಟ್ಮೆಂಟ್ ಅಂತ ಕರಿತೀವಿ, ವಿಲೋಮ ಹೇಳಿಕೆ, ಪರಸ್ಪರ ವಿಲೋಮವಾಗಿರುವಂಥ ಹೇಳಿಕೆಗಳು ಅಂತ ಹೇಳಿ ಕರಿತೀವಿ. ಸೊ ಮುಂದೆ ಇದ್ರ ಬಗ್ಗೆ ಹೆಚ್ಚಿನ ಅಧ್ಯಯನವನ್ನು ಮಾಡ್ತೀವಿ. ಸೊ ಇದನ್ನು ಲೀನಿಯರ್ ಪೇರ್ ಆಕ್ಸೈಮ್ಸ್, ಸರಳ ಯುಗ್ಮ ಕೋನಗಳಿಗೆ ಸಂಬಂಧಪಟ್ಟಿರುವಂತಹ ಸ್ವಯಂ ಸಿದ್ಧಗಳು ಎನ್ನೋದಾಗಿ ಕರಿತೀವಿ. ಇದನ್ನು ವರ್ಟಿಕಲಿ ಆಪೋಸಿಟ್ ಆ್ಯಂಗಲ್ಸ್, ಶೃಂಗಾಭಿಮುಖ ಕೋನಗಳು. ಸೊ 2 ಸರಳ ರೇಖೆಗಳು ಪರಸ್ಪರ ಒಂದು ಬಿಂದುವಿನಲ್ಲಿ ಛೇದಿಸಿದಾಗ ಆ ಬಿಂದುವಿನಲ್ಲಿ ಅಭಿಮುಖವಾಗಿ ಉಂಟಾಗುವಂಥ ಕೋನಗಳನ್ನು
ಶೃಂಗಾಭಿಮುಖ ಕೋನಗಳು ಅಂತ ಕರಿತೀವಿ. ಯಾವಾಗಲೂ ಕೂಡ ಎರಡು ಸರಳ ರೇಖೆಗಳು ಒಂದು ಬಿಂದುವಿನಲ್ಲಿ ಛೇದಿಸಿದಾಗ ಎರಡು ಜೊತೆ ಶೃಂಗಾಭಿಮುಖ ಕೋನಗಳು ಉಂಟಾಗುತ್ತೆ. ಸೊ ಅಲ್ಲಿ ಪಕ್ಕದಲ್ಲಿರುವಂಥ ಚಿತ್ರದಲ್ಲಿ ಕೋನ AOC ಮತ್ತು ಕೋನ DOB ಒಂದು ಜೊತೆ ಶೃಂಗಾಭಿಮುಖ ಕೋನಗಳು, ಕೋನ AOD ಮತ್ತು ಕೋನ BOCಗಳು ಇನ್ನೊಂದು ಜೊತೆ ಶೃಂಗಾಭಿಮುಖ ಕೋನಗಳು. ಸೊ ಶೃಂಗಾಭಿಮುಖ ಕೋನಗಳು ಯಾವಾಗಲೂ ಕೂಡ ಪರಸ್ಪರ ಸಮನಾಗಿರುತ್ತೆ. ದ ಅಪೋಸಿಟ್ ಆಂಗಲ್ಸ್ ಫಾರ್ಮ್ಡ್ ಅಟ್ ದ ಕಾಮನ್ ಪಾಯಿಂಟ್ ಅಥವಾ ಅಟ್ ದ ಪಾಯಿಂಟ್ ಆಫ್ ಇಂಟರ್ಸೆಕ್ಷನ್ ಆಫ್ ಟೂ ಸ್ಟ್ರೈಟ್ ಲೈನ್ಸ್ ಆರ್ ಕಾಲ್ಡ್ ವರ್ಟಿಕಲಿ ಆಪೋಸಿಟ್ ಆ್ಯಂಗಲ್ಸ್. ಸೊ ಮುಂದೆ ಲೆಕ್ಕ ಮಾಡಬೇಕಾದ್ರೆ ಇದನ್ನು ನಾವು ಹೆಸರಿಸುವಂಥ ಸಂದರ್ಭ ಬಂದಾಗ ಸಾಧಾರಣವಾಗಿ ಏನು ಬರೀತೀವಿ ಅಂದರೆ V ಬರೆದು O ಬರೆದು A ಅಂತ ಬರಿತೀವಿ. ವರ್ಟಿಕಲಿ ಆಪೋಸಿಟ್ ಆ್ಯಂಗಲ್ಸ್ ಶೃಂಗಾಭಿಮುಖ ಕೋನಗಳು ಅಂತ ಪೂರ್ಣವಾಗಿ ಬರೆಯೋ ಬದಲಿಗೆ ಬ್ರಾಕೆಟಲ್ಲಿ VOA ಅಂತ ಬರೆದ್ರೆ ಅದು ವರ್ಟಿಕಲಿ ಆಪೋಸಿಟ್ ಆ್ಯಂಗಲ್ಸ್ ಆಗಿರುತ್ತೆ. ಅವು ಪರಸ್ಪರ ಸಮನಾಗಿರುತ್ತವೆ. ಮಕ್ಕಳು ಸ್ಟೇಟ್ ಸಿಲೆಬಸ್ಸಲ್ಲಿ ಇವೆಲ್ಲವನ್ನೂ ಕೂಡ ಹಿಂದೆ ನೀವು ಅಧ್ಯಯನ ಮಾಡಿದಿರೋ ಒಂದು ಸರ್ತಿ ಇದಕ್ಕೆ ಸಂಬಂಧಪಟ್ಟಿರುವಂಥ ಪ್ರಮೇಯಗಳನ್ನು ಕೂಡ ನೀವು ಅಲ್ಲಿ ಕಲ್ತಿದ್ದೀರಿ. ಸೊ ಇಲ್ಲಿ ಇದಕ್ಕೆ ಸಂಬಂಧಪಟ್ಟಿರುವಂಥ ಪ್ರಮೇಯಗಳಷ್ಟು ಪ್ರಾಮುಖ್ಯವಲ್ಲ. ಸೊ ಶೃಂಗಾಭಿಮುಖ ಕೋನಗಳು ಅಂದರೆ ಏನು, ಪಾರ್ಶ್ವಕೋನಗಳು ಅಂದರೆ ಏನು, ಪರಿಪೂರಕ ಕೋನಗಳು, ಪೂರಕ ಕೋನಗಳು ಅಂದರೆ ಏನು ಅನ್ನೋದನ್ನು ಚೆನ್ನಾಗಿ ತಿಳ್ಕೊಂಡಿದ್ದು ಮುಂದೆ ಅದನ್ನು ಲೆಕ್ಕದಲ್ಲಿ ಅನ್ವಯ ಮಾಡಲಿಕ್ಕೆ ಬಂದರೆ ನಿಮ್ಗೆ ಸಾಕಾಗುತ್ತೆ. ಪ್ರಮೇಯಗಳು ಇದಕ್ಕೆ ಸಂಬಂಧಪಟ್ಟಿರುವಂಥ ಪ್ರಮೇಯಗಳು ಇಲ್ಲಿ ಅಷ್ಟು ಪ್ರಮುಖವಾಗಿರೋದಿಲ್ಲ. ಸೊ ಪ್ಯಾರಲಲ್ ಲೈನ್ಸ್, ಸೊ ಎರಡು ಸರಳ ರೇಖೆಗಳು. ಆಗಲೇ ಹೇಳಿದೆ, ರೇಖೆ ನಾವು ಎಷ್ಟು ಉದ್ದ ಚಿತ್ರ ಬರೆದಿರ್ತೀವೋ ಅಷ್ಟೇ ಉದ್ದ ಇರಲ್ಲ, ಅದು ಮುಂದುವರೆಯಲ್ಪಟ್ಟಿರುತ್ತೆ ಎರಡೂ ದಿಕ್ಕಿನಲ್ಲಿ. ಅವು ಪರಸ್ಪರ ಛೇದಿಸದೇ ಇದ್ದಾಗ ಅವುಗಳನ್ನು ನಾವು ಸಮಾಂತರ ರೇಖೆಗಳು ಅನ್ನೋದಕ್ಕೆ ಕರಿತೀವಿ. ಟೂ ಸ್ಟ್ರೈಟ್ ಲೈನ್ಸ್ ಇನ್ ಎ ಪ್ಲೇನ್ ದಟ್ ಡು ನಾಟ್ ಇಂಟರ್ಸೆಕ್ಟ್ ಅಟ್ ಎನಿ ಪಾಯಿಂಟ್ ಆರ್ ಸೆಟ್ ಟು ಬಿ ಪ್ಯಾರಲಲ್ ಲೈನ್ಸ್. ಇಲ್ಲಿರೋ ಚಿತ್ರ ನೋಡಿ. ಸೊ ಇವನ್ನು ನೀವು ನೋಡಿದ ತಕ್ಷಣ ಕೆಲವರಿಗೆ ಏನು ಅನಿಸ್ಬೋದು ಅಂದರೆ ಇವು ಛೇದಿಸಿಲ್ಲ ಅಂತ ಅನಿಸ್ಬೋದು. ಯಾಕೆಂದರೆ ಚಿತ್ರದಲ್ಲಿ ಛೇದಿಸಿಲ್ಲ ಅವು. ಸೊ ಆದರೆ ಚೆನ್ನಾಗಿ ಮತ್ತೆ ನೀವು ನೆನಪು ಮಾಡ್ಕೊಳ್ಬೇಕಾಗಿರೋದು ಏನು ಅಂತ ಹೇಳಿದ್ರೆ, ರೇಖೆ ಅಂತ ಹೇಳಿದರೆ ನಾವು ಚಿತ್ರ ಎಷ್ಟು ಉದ್ದ ಬಿಡಿಸಿರ್ತೀವೋ ಅಷ್ಟುದ್ರ ಮಾತ್ರ ಇರೋದಲ್ಲ. ಸರಳ ರೇಖೆ ಅಂತ ಹೇಳಿದರೆ ಸೊ ಅದು ಎರಡೂ ಕಡೆಯಲ್ಲಿ ವೃದ್ಧಿಸಲ್ಪಟ್ಟಿರುತ್ತೆ. ಸೊ ಆ ಕಲ್ಪನೆ ನಿಮಗಿದ್ದಾಗ ಸೊ ಇವು ಕೂಡ ಪರಸ್ಪರ ಛೇದಿಸುವ ರೇಖೆಗಳಾಗ್ತವೆ, ಸಮಾಂತರ ರೇಖೆಗಳಾಗೋದಿಲ್ಲ ಅನ್ನೋದು ಗೊತ್ತಾಗುತ್ತೆ. ಅಥವಾ ಸಮಾಂತರ ರೇಖೆ ಅಂದರೆ ಏನು ಅಂತ ಹೇಳಬೇಕಾದ್ರೆ ಸೊ ಎರಡು ಸರಳ ರೇಖೆಗಳ ನಡುವೆ ಇರುವಂಥ ದೂರ ಎಲ್ಲ ಬಿಂದುವಿನಲ್ಲೂ ಸಮನಾಗಿದ್ದರೆ ಸೊ ಅವುಗಳನ್ನು ಸಮಾಂತರ ರೇಖೆಗಳು ಅಂತ ಕರಿಬೋದು. ಸೊ ನಿಮಗೆ ಈ ಚಿತ್ರವನ್ನು ನೋಡಿದಾಗ ಗೊತ್ತಾಗುತ್ತೆ, ಇಲ್ಲಿ ಈ ಭಾಗದಲ್ಲಿ ಎರಡು ರೇಖೆಗಳ ನಡುವೆ ಇರುವಂಥ ದೂರವೇ ಬೇರೆ ಇದೆ, ಸೊ ಇಲ್ಲಿರುವಂಥ ದೂರನೇ ಬೇರೆ ಇದೆ. ಎರಡು ರೇಖೆಗಳ ನಡುವೆ ಇರುವಂಥ ಅಂತರ ವ್ಯತ್ಯಾಸ ಆಗ್ತಾ ಹೋಗಿದೆ ಇಲ್ಲಿ, ಆದ್ದರಿಂದ ಇವು ಸಮಾಂತರ ರೇಖೆಗಳಲ್ಲ. ಎರಡನೇ ಚಿತ್ರದಲ್ಲಿ ರೇಖೆ M ಮತ್ತು ರೇಖೆ N, M ಮತ್ತು N ರೇಖೆಗಳಿದಾವಲ್ಲ ಅವುಗಳ ನಡುವೆ ಇರುವಂಥ ಅಂತರ ಎಲ್ಲ ಬಿಂದುವಿನಲ್ಲೂ ಸಮನಾಗಿದೆ. ಸೊ ಅವುಗಳನ್ನು ನಾವು ಸಮಾಂತರ ರೇಖೆಗಳು ಅನ್ನೋದಕ್ಕೆ ಕರಿತೀವಿ. ದ ಲೆಂತ್ ಆಫ್ ದ ಕಾಮನ್ ಪರ್ಪೆಂಡಿಕ್ಯುಲರ್ಸ್ ಅಟ್ ಡಿಫರೆಂಟ್ ಪಾಯಿಂಟ್ಸ್ ಆನ್ ದೀಸ್ ಪ್ಯಾರಲಲ್ ಲೈನ್ಸ್ ಈಸ್ ದ ಸೇಮ್. ದಿಸ್ ಈಕ್ವಲ್ ಲೆಂತ್ ಈಸ್ ಕಾಲ್ಡ್ ದ ಡಿಸ್ಟೆನ್ಸ್ ಬಿಟ್ವೀನ್ ಟೂ ಪ್ಯಾರಲಲ್ ಲೈನ್ಸ್. ಸೊ ಎರಡಕ್ಕೂ ಸಾಮಾನ್ಯ ಲಂಬ ಅಂತ ಕರಿತೀವಿ, ಇದನ್ನು ಉಭಯ ಸಾಮಾನ್ಯ ಲಂಬ ಅಂತ ಕರಿತೀವಿ. ಸೊ ಅದು ಎಲ್ಲ ಬಿಂದುಗಳಲ್ಲಿ ಸಮನಾಗಿರುತ್ತೆ. ಈ ಸಮಾಂತರ ರೇಖೆಗಳಿಗೆ ಸಂಬಂಧಪಟ್ಟಾಗೆ ಇನ್ನು ಮುಂದೆ ನೀವು ತಿಳ್ಕೊಳ್ಬೇಕಾಗಿರುವಂಥ ಇಂಪಾರ್ಟೆಂಟ್ ವಿಷಯ ಯಾವುದು ಅಂತ ಹೇಳಿದರೆ ಛೇದಕ ರೇಖೆ. ಸೊ ಯಾವುದೇ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ರೇಖೆಗಳನ್ನು ಬೇರೆ ಬೇರೆ ಬಿಂದುಗಳಲ್ಲಿ ಛೇದಿಸುವಂಥ ರೇಖೆಯನ್ನು ನಾವು ಛೇದಕ ರೇಖೆ ಅಂತ ಕರಿತೀವಿ. ಅದು ಸಮಾಂತರ ರೇಖೆಗಳನ್ನು ಛೇದಿಸ್ಬೋದು ಅಥವಾ ಸಮಾಂತರವಲ್ಲದೇ ಇರುವಂಥ ಛೇದಕ ರೇಖೆಗಳನ್ನು ಪರಸ್ಪರ ಛೇದಿಸುವಂಥ ರೇಖೆಗಳನ್ನು ಬೇಕಾದರೂ ಛೇದಿಸುವಂಥ ರೇಖೆ ಆಗಿರ್ಬೋದು. ಸೊ ಇಲ್ಲಿ ಮುಖ್ಯ ಏನು ಅಂತ ಹೇಳಿದರೆ ಬೇರೆ ಬೇರೆ ಬಿಂದುಗಳಲ್ಲಿ ಬೇರೆ ಬೇರೆ ರೇಖೆಗಳನ್ನು ಬೇರೆ ಬೇರೆ ಬಿಂದುಗಳಲ್ಲಿ ಛೇದಿಸಿದರೆ ಅಂಥ ರೇಖೆಯನ್ನು ನಾವು ಛೇದಕ ರೇಖೆ, ಟ್ರಾನ್ಸ್ವರ್ಸಲ್ ಅನ್ನೋದಕ್ಕೆ ಕರಿತೀವಿ. ಇಫ್ ಎ ಸ್ಟ್ರೈಟ್ ಲೈನ್ ಕಟ್ಸ್ ಟೂ ಆರ್ ಮೋರ್ ಡಿಫರೆಂಟ್ ಲೈನ್ಸ್ ಅಟ್ ಡಿಫರೆಂಟ್ ಪಾಯಿಂಟ್ಸ್ ದೆನ್ ದಟ್ ಲೈನ್ ಈಸ್ ಕಾಲ್ಡ್ ಎ ಟ್ರಾನ್ಸ್ವರ್ಸಲ್. ಸೊ ಈಗಾಗಲೇ ನೀವು ತಿಳ್ಕೊಂಡಿರುವಂಥ ಪಕ್ಕದ ಚಿತ್ರದಲ್ಲಿ 8 ಜೊತೆ ಸರಳಯುಗ್ಮ ಕೋನಗಳಿದ್ದಾವೆ. ಸೊ ಕೋನ 1 ಮತ್ತು ಕೋನ 2 ಒಂದು ಜೊತೆ ಸರಳಯುಗ್ಮ ಕೋನ ಆಗುತ್ತೆ. ಕೋನ 2 ಮತ್ತು ಕೋನ 3 ಇನ್ನೊಂದು ಜೊತೆ ಸರಳಯುಗ್ಮ ಕೋನ ಆಗುತ್ತೆ. ಕೋನ 3 ಮತ್ತು ಕೋನ 4 ಸರಳಯುಗ್ಮ ಕೋನಗಳು. ಕೋನ 1 ಮತ್ತು ಕೋನ 4 ಸರಳಯುಗ್ಮ ಕೋನಗಳು. ಸೊ ಪಿ ಬಿಂದುವಿನಲ್ಲಿ ನಾವು 4 ಜೊತೆ ಸರಳಯುಗ್ಮ ಕೋನಗಳನ್ನು ಗುರುತು ಮಾಡ್ಬೋದು. ಅದೇ ಥರದಲ್ಲಿ ಕ್ಯೂ ಬಿಂದುವಿನಲ್ಲೂ ಕೂಡ ನಾವು 4 ಜೊತೆ ಸರಳಯುಗ್ಮ ಕೋನಗಳನ್ನು ಗುರುತು ಮಾಡ್ಬೋದು. ಶೃಂಗಾಭಿಮುಖ ಕೋನಗಳು ಎಷ್ಟು ಜೊತೆ ಇದೆ ನೋಡಿ. ಕೋನ 1 ಮತ್ತು ಕೋನ 3 ಶೃಂಗಾಭಿಮುಖ ಕೋನಗಳು ಪರಸ್ಪರ ಸಮನಾಗಿರುತ್ತೆ. ಕೋನ 2 ಮತ್ತು 4 ಶೃಂಗಾಭಿಮುಖ ಕೋನಗಳು. 5 ಮತ್ತು 6 ಹಾಗೆ 7 ಮತ್ತು 8
ಚಿತ್ರದಲ್ಲಿ ಒಟ್ಟು 4 ಜೊತೆ ಶೃಂಗಾಭಿಮುಖ ಕೋನಗಳಿದ್ದಾವೆ. ಸೊ ಈ ಥರದಲ್ಲಿ 2 ಸರಳ ರೇಖೆಗಳನ್ನು ಒಂದು ಛೇದಕ ರೇಖೆ ಛೇದಿಸಿದಾಗ ಸರಳಾಭಿಮುಖ ಕೋನಗಳು ಉಂಟಾಗ್ತವೆ 8 ಜೊತೆ, ಶೃಂಗಾಭಿಮುಖ ಕೋನಗಳು ಉಂಟಾಗ್ತವೆ 4 ಜೊತೆ. ಅದಲ್ಲದೆ ಬೇರೆ ರೀತಿಯ ಕೋನಗಳನ್ನು ನಾವು ಇದರಲ್ಲಿ ಹೆಸರಿಸ್ತೀವಿ, ಜೋಡಿ ಕೋನಗಳನ್ನು ಹೆಸರಿಸ್ತೀವಿ. ಸೊ ಅವುಗಳನ್ನು ತಿಳ್ಕೊಳ್ಳುವಂಥದ್ದು ಬಹಳ ಮುಖ್ಯವಾಗಿರುತ್ತೆ. ಇಲ್ಲೀಗ ಈ ಚಿತ್ರದಲ್ಲಿ ನೋಡಿ, ಕೋನ 1 ಮತ್ತು ಕೋನ 5. ಸೊ ಯಾವ ರೀತಿ ಇದೆ ಅದು? ಸೊ ಛೇದಕ ರೇಖೆಯಿಂದ ಒಂದೇ ಪಾರ್ಶ್ವದಲ್ಲಿದೆ, ಎರಡೂ ಕೂಡ ಎಡಭಾಗದಲ್ಲಿದೆ, 1ನೇ ಕೋನ ಮತ್ತು 5ನೇ ಕೋನ. ಕೊಟ್ಟಿರುವ ರೇಖೆಯಿಂದ ಕೂಡ ಒಂದೇ ಪಾರ್ಶ್ವದಲ್ಲಿದ್ದಾವೆ. 1ನೇ ಕೋನ ಎಂ ರೇಖೆಯ ಮೇಲ್ಭಾಗದಲ್ಲಿದೆ, ಅದೇ ರೀತಿ 5ನೇ ಕೋನ ಎನ್ ರೇಖೆಯ ಮೇಲ್ಭಾಗದಲ್ಲಿದೆ. ಸೊ ಈ ಥರದಲ್ಲಿ ಛೇದಕ ರೇಖೆಯ ಒಂದೇ ಪಾರ್ಶ್ವದಲ್ಲಿ ಕೊಟ್ಟಿರುವಂಥ ರೇಖೆಗಳಿಂದ ಕೂಡ ಒಂದೇ ಪಾರ್ಶ್ವದಲ್ಲಿದ್ದರೆ ಅಂಥ ಕೋನಗಳನ್ನು ನಾವು ಅನುರೂಪ ಕೋನಗಳು, ಕರಸ್ಪಾಂಡಿಂಗ್ ಆ್ಯಂಗಲ್ಸ್ ಅನ್ನೋದಕ್ಕೆ ಕರಿತೀವಿ. ಅನುರೂಪ ಕೋನಗಳು, ಕರಸ್ಪಾಂಡಿಂಗ್ ಆ್ಯಂಗಲ್ಸ್ ಅನ್ನೋದಕ್ಕೆ ಕರಿತೀವಿ ನಾವು. ಸೊ ಈ ಚಿತ್ರದಲ್ಲಿ ಆ ಥರದಲ್ಲಿ ಛೇದಕ ರೇಖೆಯಿಂದ ಒಂದೇ ಪಾರ್ಶ್ವಕ್ಕೆ ಮತ್ತು ಕೊಟ್ಟಿರುವಂಥ ರೇಖೆಗಳಿಂದ ಒಂದೇ ಪಾರ್ಶ್ವದಲ್ಲಿರುವಂಥ ಕೋನಗಳು ಎಷ್ಟು ಜೊತೆ ಸಿಗ್ತವೆ ಅಂತ ಯೋಚನೆ ಮಾಡಿ. 4 ಜೊತೆ ಕೋನಗಳನ್ನು ನಾವು ಬರೀಬೋದು. ಸೊ ಯಾವುದು ಅಂತ ಹೇಳಿದರೆ ಕೋನ 1 ಮತ್ತು ಕೋನ 5 ಛೇದಕ ರೇಖೆ ಒಂದೇ ಪಾರ್ಶ್ವದಲ್ಲಿದೆ, ಕೊಟ್ಟಿರೋ ರೇಖೆಯಿಂದ 2 ಕೂಡ ಮೇಲ್ಭಾಗದಲ್ಲಿದೆ. ಕೋನ 4 ಮತ್ತು ಕೋನ 8 2 ಕೂಡ ಛೇದಕ ರೇಖೆಯಿಂದ ಎಡಭಾಗದಲ್ಲಿದೆ, ಕೊಟ್ಟಿರೋ ರೇಖೆಗಳಿಂದ ಕೆಳಭಾಗದಲ್ಲಿದೆ. ಕೋನ 2 ಮತ್ತು 6, ಕೋನ 3 ಮತ್ತು 7. ಇಲ್ಲಿರುವಂಥ 3ನೇ ಕೋನ ಮತ್ತು ಇಲ್ಲಿರುವಂಥ ಕೋನ 7 ಎರಡೂ ಕೂಡ ಕೊಟ್ಟಿರುವ ರೇಖೆಯ ಬಲಭಾಗದಲ್ಲಿದೆ, ಛೇದಕ ರೇಖೆಯ ಬಲಭಾಗದಲ್ಲಿದೆ, ಕೊಟ್ಟಿರೋ ರೇಖೆಯಿಂದ 2 ಕೂಡ ಕೆಳಗಡೆ ಇದೆ. ಸೊ ಇನ್ನೆಲ್ಲವನ್ನು ಕೂಡ ನಾವು ಅನುರೂಪ ಕೋನಗಳು ಅಂತ ಕರಿತೀವಿ. ಮಕ್ಕಳೇ, ಇದನ್ನು ನಾವು ಬಹಳ ಸುಲಭವಾಗಿ ಗುರುತಿಟ್ಕೊಳ್ಳಿಕ್ಕೆ ಇಂಗ್ಲೀಷ್ ವರ್ಣಮಾಲೆಯಲ್ಲಿರುವಂಥ ಎಫ್ ಈ ಅಕ್ಷರವನ್ನು ಗುರುತಿಟ್ಕೊಳ್ಳೋದ್ರ ಮುಖಾಂತರ, ನೆನಪಿಟ್ಕೊಳ್ಳೋದ್ರ ಮುಖಾಂತರ ಎಫ್ ರೂಪದ ಕೋನಗಳನ್ನು ಅನುರೂಪ ಕೋನಗಳು ಅಂತ ಕರೀತಾರೆ ಅಂತೇಳಿ ನಾವು ನಮ್ಮ ಅನುಕೂಲಕ್ಕೆ ತಕ್ಕನಾಗಿ ನಾವು ತಿಳ್ಕೊಳ್ಬೋದು. ಸೊ ಎಫ್ ರೂಪದಲ್ಲಿ 4 ಕೋನಗಳು 4 ಜೊತೆ ಹೇಗೆ ಉಂಟಾಗುತ್ತೆ ಅಂತ ಹೇಳಿದ್ರೆ, ಎಫನ್ನು ನಾನು ಬೇರೆ ಬೇರೆ ರೀತಿಯಲ್ಲಿ ಬರಿತೀನಿ, ನಾನು ಉಲ್ಟಾ ಬರಿತೀನಿ, ಈ ರೀತಿಯಲ್ಲಿ ಬರಿತೀನಿ. ಇದು ಛೇದಕ ರೇಖೆ, ಇದು ಕೊಟ್ಟಿರೋ ರೇಖೆ. ಸೊ ಕೋನ 4 ಮತ್ತು ಕೋನ 8 ಸಿಗುತ್ತೆ ಈ ಥರ ಬರೆದಾಗ, ಅನುರೂಪ ಕೋನಗಳು ಕೋನ 4 ಮತ್ತು ಕೋನ 8. ಸೊ ಈ ಥರದಲ್ಲಿ ಎಫ್ ಬರೆದಾಗ ನನಗೆ ಕೋನ 3 ಮತ್ತು ಕೋನ 7 ಸಿಗುತ್ತೆ, ಒಂದು ಜೊತೆ ಅನುರೂಪ ಕೋನಗಳು. ಸೊ ಎಫನ್ನು ನಾನು ಇನ್ನೊಂದು ರೀತಿಯಲ್ಲಿ ಉಲ್ಟಾ ಬರಿಬೋದು, ತಲೆ ಕೆಳಗೆ ಮಾಡಿ ಬರಿಬೋದು, ಈ ರೀತಿಯಲ್ಲಿ ಬರಿಬೋದು. ಸೊ ಇದನ್ನು ನಾನು ತಿರ್ಸ್ಬಿಟ್ಟು ಈ ಥರ ಬರೆದಾಗ ಇಲ್ಲಿರುವಂಥ ಕೋನ, ಇಲ್ಲಿರುವಂಥ ಕೋನ, ಕೋನ 1 ಮತ್ತು ಕೋನ 5. ಸೊ ಎಫ್ ರೂಪದ ಕೋನಗಳನ್ನು ನಾವು ಅನುರೂಪ ಕೋನಗಳು ಅನ್ನೋದಾಗಿ ನೆನಪಿಟ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ನಮಗೆ. ಸೊ ಅದೇ ಥರದಲ್ಲಿ ಇನ್ನೊಂದು ರೀತಿಯ ಕೋನಗಳು ಪರ್ಯಾಯ ಕೋನಗಳು. ಪರ್ಯಾಯ ಕೋನಗಳು ಅಂದರೆ ಛೇದಕ ರೇಖೆ ಒಂದು ಬಲಗಡೆ ಇದ್ದರೆ ಇನ್ನೊಂದು ಎಡಗಡೆ ಇರಬೇಕು. ಪರ್ಯಾಯ ಅನ್ನೋ ಪದದ ಅರ್ಥ ಸೊ ಆ ಕಡೆ ಈ ಕಡೆ 2 ಕಡೆಗಳಲ್ಲಿ ಅಂಥೇಳಿ ಬೇರೆ ಬೇರೆ ಕಡೆ ಅನ್ನೋ ಅರ್ಥವನ್ನು ಕೊಡುತ್ತೆ. ಪರ್ಯಾಯ ಕೋನಗಳು ಅಂದರೆ ಒಂದು ಬಲಕ್ಕಿರೋ ಕೋನ ತಗೊಂಡ್ರೆ ಇನ್ನೊಂದು ಎಡಕ್ಕಿರುವ ಕೋನ ತಗೊಳ್ಬೇಕು. ಆದರೆ ಇಲ್ಲಿ 2 ರೇಖೆಗಳನ್ನು ಒಂದು ಛೇದಕ ರೇಖೆ ಛೇದಿಸಿದಾಗ ಪರ್ಯಾಯ ಕೋನಗಳು ಯಾವುದು ಅಂತ ತಗೊಳ್ತೀವಿ ಅಂತ ಹೇಳಿದರೆ, ಸೊ ಪರ್ಯಾಯ ಕೋನಗಳಲ್ಲಿ 2 ವಿಧ ಇದೆ. ಮೊದಲನೇದು ಅಂತರ್ಪರ್ಯಾಯ ಕೋನಗಳು. ಕೊಟ್ಟಿರೋ ರೇಖೆಯ ಒಳಭಾಗದಲ್ಲಿ ಪಾರ್ಶ್ವ ಕೋನಗಳು ಅಲ್ಲದೇ ಇದ್ದ ರೀತಿಯಲ್ಲಿ ಛೇದಕ ರೇಖೆಯ ಎಡಕ್ಕೊಂದು ಬಲಕ್ಕೊಂದು ಇರುವಂಥ ಕೋನಗಳನ್ನು ತಗೊಂಡ್ರೆ ಅದು ಅಂತರ್ಪರ್ಯಾಯ ಕೋನಗಳಾಗುತ್ತೆ. ಕೊಟ್ಟಿರುವ ರೇಖೆಯ ಒಳಭಾಗದಲ್ಲಿ ಛೇದಕ ರೇಖೆಯ ಬಲಕ್ಕೊಂದು ಕೋನ, ಎಡಕ್ಕೊಂದು ಕೋನ, ಛೇದಕ ರೇಖೆಯ ಉಭಯ ಪಾರ್ಶ್ವದಲ್ಲಿರುವ ಕೋನಗಳನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕು. ಆದರೆ ಅವು ಪಾರ್ಶ್ವ ಕೋನಗಳಾಗಿರಬಾರ್ದು. ಉದಾಹರಣೆಗೆ ಇಲ್ಲಿ 4 ಒಳಕೋನ ಇದೆ, ಇದಕ್ಕೆ ಪಾರ್ಶ್ವಕೋನ 3 ಇದೆ. ಪರ್ಯಾಯ ಕೋನ ಆಗಬೇಕು ಅಂದರೆ ಪಾರ್ಶ್ವಕೋನವನ್ನು ತೆಗೆದುಕೊಳ್ಬಾರ್ದು. ನೆಕ್ಸ್ಟ್ ಒಳಕೋನಗಳು 5 ಮತ್ತು 6 ಇದೆ. 5 ಅಂತ ಹೇಳಿದರೆ ಛೇದಕ ರೇಖೆಯ ಒಂದೇ ಪಾರ್ಶ್ವದ ಕೋನ ಆಗುತ್ತೆ. ಪರ್ಯಾಯ ಕೋನ ಆಗಬೇಕು ಅಂತ ಹೇಳಿದರೆ ಛೇದಕ ರೇಖೆಯ ಉಭಯ ಪಾರ್ಶ್ವದಲ್ಲಿರಬೇಕು. ಆದ್ದರಿಂದ ಇಲ್ಲಿರೋ 6ನೇ ಕೋನವನ್ನು ತಗೊಂಡ್ರೆ 4ನೇ ಕೋನ ಮತ್ತು 6ನೇ ಕೋನ ಇದು ಒಂದು ಜೊತೆ ಅಂತರ್ಪರ್ಯಾಯ ಕೋನಗಳಾಗತ್ತೆ, ಒಳ ಪರ್ಯಾಯ ಕೋನಗಳು. ಅದೇ ಥರದಲ್ಲಿ ಇನ್ನೊಂದು ಜೊತೆ ಯಾವುದಾಗತ್ತೆ ಅಂತ ಹೇಳಿದ್ರೆ ಕೋನ 3 ಮತ್ತು ಕೋನ 5 ಆಗುತ್ತೆ. ಛೇದಕ ರೇಖೆಯ ಉಭಯ ಪಾರ್ಶ್ವದಲ್ಲಿರಬೇಕು, ಒಂದು ಬಲಕ್ಕಿದ್ರೆ ಇನ್ನೊಂದು ಎಡಕ್ಕಿರಬೇಕು, ಹಾಗೂ ಅದು ಒಳಕೋನಗಳಾಗಿರಬೇಕು. 3ನೇ ಕಂಡೀಷನ್ನು ಅವು ಪಾರ್ಶ್ವಕೋನಗಳಾಗಿರಬಾರ್ದು. ಸೊ ಇದನ್ನು ನೆನಪಿಟ್ಕೊಳ್ಳಿಕ್ಕೆ ಝೆಡ್ ಅನ್ನೋ ಅಕ್ಷರವನ್ನು ನೆನಪಿಟ್ಕೊಳ್ಬೋದು ನಾವು. ಝೆಡ್ ಅಂತ ಅಕ್ಷರ ಬರೆದಾಗ ಇಲ್ಲಿ ಉಂಟಾಗಿರುವಂಥ ಕೋನಗಳನ್ನು ನಾವು ಪರ್ಯಾಯ ಕೋನಗಳು ಅಂತೇಳಿ ಕರಿಬೋದು.
ಚಿತ್ರವನ್ನು ನಾವು ಯಾವ ರೀತಿ ಬೇಕಾದರೂ ತಿರ್ಸಿ ಬರ್ಕೊಳ್ಬೋದು, ಹೀಗೆ ಬೇಕಾದರೂ ಬರಿಬೋದು. ಇಲ್ಲಿರುವಂಥ ಕೋನ ಮತ್ತು ಇಲ್ಲಿರುವಂಥ ಕೋನ. ಸೊ ಹೀಗೆ ಬರೆದ್ರೆ ಏನಾಗುತ್ತೆ ಅಂದರೆ ಕೋನ, ಈ ಚಿತ್ರದಲ್ಲಿ ಕೋನ 3 ಮತ್ತು ಕೋನ 5 ಪರ್ಯಾಯ ಕೋನವನ್ನು ತೋರಿಸುತ್ತೆ. ಈ ಥರ ಚಿತ್ರವನ್ನು ಬರೆದಾಗ ಕೋನ 4 ಮತ್ತು ಕೋನ 6 ಪರ್ಯಾಯ ಕೋನ ಅನ್ನೋದಕ್ಕೆ ತಿಳ್ಕೊಳ್ಬೋದು. ಸೊ ಇದು ಕೊಟ್ಟಿರುವಂಥ ರೇಖೆ ಒಳಭಾಗದಲ್ಲಿರುವಂಥ ಪರ್ಯಾಯ ಕೋನಗಳು. ಅದೇ ಥರದಲ್ಲಿ ನಾವು ಕೊಟ್ಟಿರುವ ರೇಖೆಯ ಹೊರಭಾಗದಲ್ಲಿರುವಂಥ ಪರ್ಯಾಯ ಕೋನಗಳನ್ನು ಗುರುತು ಮಾಡ್ಕೊಳ್ಬೋದು. ಬಹಿರ್ ಪರ್ಯಾಯ ಕೋನಗಳು ಅನ್ನೋದಕ್ಕೆ ಕರಿತೀವಿ, ಆಲ್ಟರ್ನೇಟ್ ಎಕ್ಸ್ಟೀರಿಯರ್ ಆ್ಯಂಗಲ್ಸ್. ಸೊ ಕೋನ 1 ಮತ್ತು ಕೋನ 7 ಪಾರ್ಶ್ವಕೋನಗಳಾಗಿರಬಾರ್ದು. ಎರಡೂ ಕೋನಗಳು ಕೊಟ್ಟಿರುವ ರೇಖೆಗಳಿಂದ ಹೊರಗಡೆ ಇರಬೇಕು ಮತ್ತು ಛೇದಕ ರೇಖೆಯ ಉಭಯ ಪಾರ್ಶ್ವದಲ್ಲಿರಬೇಕು, ಅಂದರೆ 1 ಮತ್ತು 7 ಆಗುತ್ತೆ. ಅದೇ ಥರದಲ್ಲಿ ಕೋನ 2 ಮತ್ತು ಕೋನ 8. ಸೊ ಇವು 2 ಜೊತೆ ಬಾಹ್ಯ ಪರ್ಯಾಯ ಕೋನಗಳು ಅಥವಾ ಬಹಿರ್ ಪರ್ಯಾಯ ಕೋನಗಳಿಗೆ ಉದಾಹರಣೆಯಾಗುತ್ತೆ. ಸೊ ಈ ರೇಖೆಗಳಿಗೆ ಸಂಬಂಧಪಟ್ಟ ಹಾಗೆ ರೇಖೆಗಳು ಮತ್ತು ಛೇದಕ ರೇಖೆಗೆ ಸಂಬಂಧಪಟ್ಟ ಹಾಗೆ ಇನ್ನೊಂದು ರೀತಿಯ ಬಹಳ ಮುಖ್ಯವಾಗಿರುವಂಥ ಕೋನಗಳಿದೆ. ಇಂಟೀರಿಯರ್ ಆ್ಯಂಗಲ್ಸ್ ಆನ್ ದ ಸೇಮ್ ಸೈಡ್ ಆಫ್ ದ ಟ್ರಾನ್ಸ್ವರ್ಸಲ್. ಛೇದಕ ರೇಖೆಯ ಒಂದೇ ಪಾರ್ಶ್ವದಲ್ಲಿರುವ ಒಳಕೋನಗಳು. ಸೊ ಹೆಸರು ನೋಡಿದ ತಕ್ಷಣ ನಿಮ್ಗೆ ಗೊತ್ತಾಗುತ್ತೆ. ಈ ಚಿತ್ರದಲ್ಲಿ ಕೋನ 4 ಮತ್ತು 5 ಛೇದಕ ರೇಖೆಯ ಒಂದೇ ಪಾರ್ಶ್ವದಲ್ಲಿರುವ ಒಳಕೋನಗಳಾಗಿದೆ ಅದು. ಹಾಗೆಯೇ ಕೋನ 3 ಮತ್ತು 6 ಅದು ಕೂಡ ಛೇದಕ ರೇಖೆಯ ಒಂದೇ ಪಾರ್ಶ್ವದಲ್ಲಿರುವಂಥ ಒಳಕೋನಗಳಾಗಿದೆ. ಸೊ ನಾನು ಲೆಟರ್ ಯಾವ್ದು ನೆನಪಿಟ್ಕೊಳ್ಬೋದು ಅಂದರೆ ಸಿ ಅನ್ನೋ ಅಕ್ಷರವನ್ನು ನಾನು ನೆನಪಿಟ್ಕೊಳ್ಬೋದು. ಸಿ ಅಂತ ಬರೆದಾಗ ಇಲ್ಲಿರುವಂಥ ಕೋನಗಳನ್ನು ನಾವು ಛೇದಕ ರೇಖೆಯ ಒಂದೇ ಪಾರ್ಶ್ವದ ಒಳಕೋನಗಳು ಅನ್ನೋದಕ್ಕೆ ಕರಿತೀವಿ. ಸೊ ಅನುರೂಪ ಕೋನಗಳು ಎಫ್ ಆಕಾರದಲ್ಲಿರುತ್ತೆ. ಪರ್ಯಾಯ ಕೋನಗಳು ಝೆಡ್ ಆಕಾರದಲ್ಲಿರುತ್ತೆ. ಹಾಗೂ ಛೇದಕ ರೇಖೆಯ ಒಂದೇ ಪಾರ್ಶ್ವದಲ್ಲಿರುವಂತಹ ಒಳಕೋನಗಳು ಸಿ ಆಕಾರದಲ್ಲಿರುತ್ತೆ ಅನ್ನೋದನ್ನು ನೆನಪಿಟ್ಕೊಂಡ್ರೆ ನಮಗೆ ಸೊ ಈ ಜೋಡಿ ಕೋನಗಳು 3 ವಿಧವಾಗಿರುವಂಥ ಜೋಡಿ ಕೋನಗಳನ್ನು ನೆನಪಿಟ್ಕೊಳ್ಳೋಕೆ ಸುಲಭ ಆಗುತ್ತೆ. ಇಲ್ಲಿ ಬರುವಂಥ ಪರ್ಯಾಯ ಬಹಿರ್ಕೋನಗಳನ್ನು ನಾವು ಹೆಚ್ಚು ಉಪಯೋಗಿಸ್ಲಿಕ್ಕೆ ಹೋಗಲ್ಲ, ಹೆಚ್ಚು ತಲೆ ಕೆಡಿಸ್ಕೊಳ್ಳುವಂಥ ಅವಶ್ಯಕತೆ ಇರೋದಿಲ್ಲ ಅದಕ್ಕೆ. ಕೆಲವು ಸಂದರ್ಭದಲ್ಲಿ ನಾವು ಲೆಕ್ಕಗಳನ್ನು ಬರೀಬೇಕಾದ್ರೆ ಬರೀ ಪರ್ಯಾಯ ಕೋನಗಳು ಅಂತ ಮಾತ್ರ ಕೊಟ್ಟಿರ್ತೀವಿ. ಅಲ್ಲಿ ಬಹಿರ್ ಅನ್ನೋ ಪದವನ್ನು ಉಪಯೋಗಿಸಿರಲ್ಲ, ನಾವು ಅಂತರ್ ಅನ್ನೋ ಪದವನ್ನು ಉಪಯೋಗಿಸಿರಲ್ಲ. ಸೊ ಅಂಥ ಸಂದರ್ಭದಲ್ಲಿ ನೀವು ಪರ್ಯಾಯ ಕೋನಗಳು ಅಂದ ತಕ್ಷಣ ನೀವು ಅಂತರ್ ಪರ್ಯಾಯ ಕೋನಗಳನ್ನೇ ನೀವು ಪರಿಗಣಿಸಬೇಕು, ಬಹಿರ್ ಪರ್ಯಾಯ ಕೋನಗಳನ್ನು ಪರಿಗಣಿಸುವಂಥ ಅವಶ್ಯಕತೆ ಇರೋದಿಲ್ಲ. ಸೊ ಹಿಂದಿನ ಚಿತ್ರದಲ್ಲಿ ಕೊಟ್ಟಿರುವಂಥ ರೇಖೆಗಳು ಸಮಾಂತರ ರೇಖೆಗಳಾಗಿರಲಿಲ್ಲ. ಸೊ ಈ ಚಿತ್ರದಲ್ಲಿ 2 ಸಮಾಂತರ ರೇಖೆಗಳನ್ನು ಕೊಟ್ಟಿದೆ, ಒಂದು ಛೇದಕ ರೇಖೆಯನ್ನು ಕೊಟ್ಟಿದೆ. ಸೊ ಇಂಥ ಸಂದರ್ಭದಲ್ಲಿ ಉಂಟಾಗುವಂಥ ಕೋನಗಳು ಹೇಗಿರ್ತವೆ ಅಂತೇಳಿದರೆ ಪ್ರತಿಯೊಂದು ಜೊತೆ ಅನುರೂಪ ಕೋನಗಳು ಸಮನಾಗಿರುತ್ತೆ, ಪ್ರತಿಯೊಂದು ಜೊತೆ ಪರ್ಯಾಯ ಕೋನಗಳು ಸಮನಾಗಿರುತ್ತೆ. ಅದೇ ಛೇದಕ ರೇಖೆಯ ಒಂದೇ ಪಾರ್ಶ್ವದಲ್ಲಿರುವಂಥ ಅಂತರ್ಕೋನಗಳು ಇರಬೇಕು ಅಂತಿಲ್ಲ, ಅವು ಸಮ ಆಗಿರಬೇಕು ಅಂತಿಲ್ಲ. ಆದರೆ ಅವುಗಳ ಮೊತ್ತ ಯಾವಾಗಲೂ 180 ಡಿಗ್ರಿ ಆಗುತ್ತೆ. ಯಾವಾಗ ಅಂದರೆ ಕೊಟ್ಟಿರುವಂಥ ರೇಖೆಗಳೆರಡು ಸಮಾಂತರ ರೇಖೆಗಳಾಗಿತ್ತು ಅಂದಾಗ ಮಾತ್ರ. ಸೊ ಕೊಟ್ಟಿರುವ ರೇಖೆಗಳು ಸಮಾಂತರ ರೇಖೆಗಳಾಗಿದ್ದರೆ ಉಂಟಾಗುವಂಥ ಪ್ರತಿಯೊಂದು ಜೊತೆ ಅನುರೂಪ ಕೋನಗಳು ಸಮನಾಗಿರುತ್ತೆ. ಈ ಚಿತ್ರದಲ್ಲಿ ಕೋನ 1 ಮತ್ತು ಕೋನ 5 ಸಮ ಇರುತ್ತೆ. 1ನೇ ಕೋನ ಎಷ್ಟು ಡಿಗ್ರಿ ಇರುತ್ತೋ 5ನೇ ಕೋನ ಅಷ್ಟೇ ಡಿಗ್ರಿ ಇರುತ್ತೆ. ಕೋನ 4 ಎಷ್ಟು ಡಿಗ್ರಿ ಇರುತ್ತೋ ಕೋನ 8 ಅಷ್ಟೇ ಡಿಗ್ರಿ ಇರುತ್ತೆ. ಯಾವಾಗ ಅಂತ ಹೇಳಿದ್ರೆ ಕೊಟ್ಟಿರೋ L1 ಮತ್ತು L2ಗಳು ಸಮಾಂತರ ರೇಖೆಗಳಾಗಿದ್ದಾಗ. ಸೊ ಅದೇ ಥರದಲ್ಲಿ ಒಟ್ಟು 4 ಜೊತೆ ಅನುರೂಪ ಕೋನಗಳಿದ್ದಾವೆ. ಆ ಎಲ್ಲ ಅನುರೂಪ ಕೋನಗಳು ಪರಸ್ಪರ ಸಮನಾಗಿರುತ್ತೆ. ಹಾಗೆಯೇ ಪರ್ಯಾಯ ಕೋನಗಳು ಕೂಡ ಚಿತ್ರದಲ್ಲಿ ಕೋನ 4 ಮತ್ತು ಕೋನ 6 ಝೆಡ್ ರೂಪದ ಕೋನಗಳು. ಕೊಟ್ಟಿರುವ ರೇಖೆಗಳು ಸಮಾಂತರ ರೇಖೆಗಳಾಗಿದ್ದರೆ 4ನೇ ಕೋನದ ಅಳತೆ 6ನೇ ಕೋನದ ಅಳತೆಗೆ ಸಮನಾಗಿರುತ್ತೆ. ಹಾಗೆ ಕೋನ 3 ಮತ್ತು ಕೋನ 5 ಸಮನಾಗಿರುತ್ತೆ. ಆದರೆ ಇಂಟೀರಿಯರ್ ಆ್ಯಂಗಲ್ಸ್ ಆನ್ ದ ಸೇಮ್ ಸೈಡ್ ಆಫ್ ದ ಟ್ರಾನ್ಸ್ವರ್ಸಲ್, ಛೇದಕ ರೇಖೆ ಒಂದೇ ಪಾರ್ಶ್ವದಲ್ಲಿರುವಂಥ ಅಂತರ್ಕೋನಗಳು ಸಮ ಇರಬೇಕು ಅಂತಿಲ್ಲ, ಆದರೆ ಅವುಗಳು ಯಾವಾಗಲೂ ಕೂಡ ಪರಿಪೂರಕ ಆಗಿರುತ್ತೆ. ಅವುಗಳ ಮೊತ್ತ 180 ಡಿಗ್ರಿ ಇರುತ್ತೆ. ಇದೇ ಹೇಳಿಕೆಗಳ ಕಾನ್ವರ್ಸ್ ವಿಲೋಮ ಹೇಳಿಕೆಗಳನ್ನ ನಾವು ಏನು ಬರೀಬೋದು ಅಂತ ಹೇಳಿದರೆ, ಅನುರೂಪ ಕೋನಗಳು ಸಮನಾಗಿದ್ದಾಗ ಕೊಟ್ಟಿರೋ ರೇಖೆಗಳು ಸಮಾಂತರ ರೇಖೆಗಳಾಗಿರುತ್ತೆ. ಪರ್ಯಾಯ ಕೋನಗಳು ಸಮನಾಗಿದ್ದಾಗ ಕೊಟ್ಟಿರುವಂಥ ರೇಖೆಗಳು ಸಮಾಂತರ ರೇಖೆಗಳಾಗಿರುತ್ತೆ. ಛೇದಕ ರೇಖೆಯ ಒಂದೇ ಪಾರ್ಶ್ವದಲ್ಲಿರುವಂಥ ಅಂತರ್ಕೋನಗಳು ಪರಿಪೂರಕ ಆಗಿತ್ತು ಅಂತ ಹೇಳಿದರೆ ಕೊಟ್ಟಿರುವ ರೇಖೆಗಳು ಸಮಾಂತರ ಆಗಿರುತ್ತೆ ಅನ್ನೋದನ್ನು ಹೇಳ್ಬೋದು. ಇಫ್ ಎ ಟ್ರಾನ್ಸ್ವರ್ಸಲ್ intersects 2 lines such that a pair of corresponding angles are equal, then the lines are parallel. ಒಂದು ಛೇದಕವು 2 ರೇಖೆಗಳನ್ನು ಛೇದಿಸಿದಾಗ ಏರ್ಪಡುವಂತಹ ಅನುರೂಪ ಕೋನಗಳು ಸಮನಾಗಿದ್ದರೆ
ಆ ಎರಡು ರೇಖೆಗಳು ಸಮಾಂತರ ರೇಖೆಗಳಾಗಿರುತ್ತೆ. ಸೊ ಅದೇ ಥರದಲ್ಲಿ ಪರ್ಯಾಯ ಕೋನಗಳು ಸಮನಾಗಿದ್ದಾಗ ಕೂಡ ಕೊಟ್ಟಿರುವಂಥ ಎರಡು ರೇಖೆಗಳು ಸಮಾಂತರ ರೇಖೆಗಳಾಗಿರುತ್ತೆ. ಸೊ ಛೇದಕ ರೇಖೆಯ ಒಂದೇ ಪಾರ್ಶ್ವದಲ್ಲಿರುವ ಅಂತರ್ಕೋನಗಳು ಪರಿಪೂರಕ ಆಗಿದ್ದಾಗ ಕೂಡ ಕೊಟ್ಟಿರುವಂಥ ಎರಡು ರೇಖೆಗಳು ಸಮಾಂತರ ರೇಖೆಗಳಾಗಿರುತ್ತೆ. ಮಕ್ಕಳೇ, ಇದನ್ನು ಇಷ್ಟೊತ್ತು ಹೇಳಿರುವಂಥ ಕಾನ್ಸೆಪ್ಟ್ ವಿಷಯವನ್ನು ಇಟ್ಟುಕೊಂಡು ಕೆಲವು ಲೆಕ್ಕಗಳನ್ನು ಸಾಲ್ವ್ ಮಾಡೋಣ, ಬಿಡಿಸ್ತಾ ಹೋಗೋಣ. ಸೊ ಚಿತ್ರ ನೋಡಿ, ಚಿತ್ರದಲ್ಲಿ ಎ ಬಿಯ ಮೇಲೆ ಒ ಸಿ ಅನ್ನುವಂಥ ರೇಖಾಕಿರಣ ನಿಂತಿದೆ. ಅಂದರೆ ಒಂದು ಜೊತೆ ಸರಳ ಯುಗ್ಮ ಕೋನಗಳು ಉಂಟಾಗಿದೆ. ಆ ಸರಳ ಯುಗ್ಮ ಕೋನಗಳ ಅಳತೆಯನ್ನು ನಾವು ಕಂಡುಹಿಡಿಯಬೇಕು. ಅವರೇನು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, ಒಂದು ಕೋನ ಅದರಲ್ಲಿ 9x+10 ಆಗಿದೆ, ಇನ್ನೊಂದು ಕೋನ 8x ಇದೆ ಅನ್ನೋದಕ್ಕೆ ಕೊಟ್ಟಿದ್ದಾರೆ. ಹಾಗಾದರೆ ಎಕ್ಸ್ ಬೆಲೆಯನ್ನು ಕಂಡುಹಿಡಿದು ಅಲ್ಲಿರುವಂಥ ಕೋನಗಳ ಅಳತೆಯನ್ನು ಕಂಡುಹಿಡಿಯಬೇಕು. ಇನ್ ದ ಫಿಗರ್ ಎ ಬಿ ಈಸ್ ಎ ಸ್ಟ್ರೈಟ್ ಲೈನ್, ಫೈಂಡ್ ಎಕ್ಸ್ ಆ್ಯಂಡ್ ಹೆನ್ಸ್ ಫೈಂಡ್ ಆ್ಯಂಗಲ್ ಎ ಒ ಸಿ ಆ್ಯಂಡ್ ಆ್ಯಂಗಲ್ ಬಿ ಒ ಸಿ. ಸೊ ಸರಳ ಯುಗ್ಮ ಕೋನಗಳಲ್ಲಿರುವಂಥದ್ದು ಎರಡೂ ಕೂಡ ಅಂದರೆ ಅವುಗಳ ಮೊತ್ತ 180 ಡಿಗ್ರಿ ಆಗಿದೆ. ಸೊ ಈ ಚಿತ್ರದಲ್ಲಿ ಕೋನ ಎ ಒ ಸಿ ಮತ್ತು ಕೋನ ಬಿ ಒ ಸಿಗಳನ್ನು ಕೂಡಿದಾಗ 180 ಡಿಗ್ರಿ ಬರುತ್ತೆ. ಯಾಕೆ ಅಂತ ಹೇಳಿದರೆ ಅವು ಸರಳ ಯುಗ್ಮ ಕೋನಗಳಾಗಿದ್ದಾವೆ, ಎಲ್ ಪಿ, ಲೀನಿಯರ್ ಪೇರ್ ಆ್ಯಂಗಲ್ಸ್. ಎ ಒ ಸಿ ಇರೋ ಜಾಗದಲ್ಲಿ ಲೆಕ್ಕದಲ್ಲಿ ಏನು ಕೊಟ್ಟಿದ್ದಾರೆ ಅಂತ ಹೇಳಿದರೆ, ಅದರ ಬೆಲೆ 9x+10 ಡಿಗ್ರಿ ಆಗಿರುತ್ತೆ ಅಂತ ಕೊಟ್ಟಿದ್ದಾರೆ. ಪ್ಲಸ್ ಬಿ ಒ ಸಿ ಇರೋ ಜಾಗದಲ್ಲಿ 8x ಅಂತ ಕೊಟ್ಟಿದ್ದಾರೆ. ಅವೆರಡೂ ಸೇರಿದಾಗ ನಮಗೆ 180 ಡಿಗ್ರಿ ಸಿಗಬೇಕು. ಸೊ ಇಲ್ಲಿ 9x ಮತ್ತು 8x ಕೂಡಿದಾಗ 17x ಆಗುತ್ತೆ. ಇಲ್ಲಿರುವ ಸ್ಥಿರಾಂಕ 10 ಬಲಗಡೆ ತಗೊಂಡು ಹೋದರೆ 180 - 10 ಆಗುತ್ತೆ, ಅಂದರೆ 170 ಡಿಗ್ರಿ ಆಗುತ್ತೆ. 17x ಬೆಲೆ 170 ಡಿಗ್ರಿ. ಆದ್ದರಿಂದ x = 170 ಡಿವೈಡೆಡ್ ಬೈ 17. ಸೊ 17 10 170, ಎಕ್ಸ್ನ ಬೆಲೆ 10 ಡಿಗ್ರಿ ಆಗಿರುತ್ತೆ. ಸೊ ನಂತರ ನಾವು ಕೋನ ಎ ಒ ಸಿ ಮತ್ತು ಕೋನ ಬಿ ಒ ಸಿಗಳ ಬೆಲೆಗಳನ್ನು ಹೇಳಬೇಕು. ಕೋನ ಎ ಒ ಸಿ ಎಷ್ಟಿದೆ ಅಂದರೆ 9x+10 ಆಗಿರುತ್ತೆ. ಕೋನ ಬಿ ಒ ಸಿ ಅಂದರೆ 8x ಅಂತ ಕೊಟ್ಟಿದ್ದಾರೆ. ಎಕ್ಸ್ ಬೆಲೆ ನಮ್ಗೆ 10 ಅಂತ ಗೊತ್ತಿರೋದ್ರಿಂದ 10 × 8 ಅಂದರೆ 80 ಡಿಗ್ರಿ ಆಗುತ್ತೆ. ಕೋನ ಬಿ ಒ ಸಿ 80 ಡಿಗ್ರಿ ಆಗುತ್ತೆ. ಎರಡೂ ಸೇರಿ 180 ಡಿಗ್ರಿ ಆಗಬೇಕು. ಅದರಲ್ಲಿ ಒಂದು ಭಾಗದಲ್ಲಿ 80 ಡಿಗ್ರಿ ಇದೆ, ಆದ್ದರಿಂದ ಇನ್ನೊಂದು ಕೋನ 100 ಡಿಗ್ರಿ ಆಗುತ್ತೆ ಅಂಥೇಳಿ 180 - 80 ಮಾಡಿಬಿಟ್ಟು ಕಂಡುಹಿಡಿಬೋದು. ಅಥವಾ 9x+10ರಲ್ಲಿ ಎಕ್ಸ್ ಜಾಗದಲ್ಲಿ ನಾವು 10 ಬರ್ಕೊಂಡು, ಸೊ 10 × 9 90, 90 + 10 100 ಡಿಗ್ರಿ ಅಂಥೇಳಿ ಕಂಡುಹಿಡಿಬೋದು. ಸೊ ಅದೇ ಥರದಲ್ಲಿ ಇನ್ನೊಂದು ಲೆಕ್ಕವನ್ನು ನೋಡೋಣ. ಚಿತ್ರದಲ್ಲಿ ಒ ಎ ಯು ಕೋನ ಎಲ್ ಒ ಬಿಯನ್ನು, ಒ ಸಿ ಯು ಕೋನ ಎಮ್ ಒ ಬಿಯನ್ನು ಅರ್ಧಿಸುತ್ತದೆ. ಸೊ ಅರ್ಧಿಸೋದು ಅಂದರೆ ಎರಡು ಸಮಭಾಗಗಳನ್ನಾಗಿ ಮಾಡೋದು. ಎರಡು ಸಮಭಾಗ ಮಾಡೋದು ಅಂತ ಹೇಳಿದರೆ, ಈ ಚಿತ್ರದಲ್ಲಿ ಒ ಎ ಯು ಕೋನ ಎಲ್ ಒ ಬಿಯನ್ನು ಅರ್ಧಿಸಿದೆ. ಆದ್ದರಿಂದ ಕೋನ ಎ ಒ ಬಿ ಎಷ್ಟು ಡಿಗ್ರಿ ಇರುತ್ತೋ ಅಷ್ಟೇ ಡಿಗ್ರಿ ಕೋನ ಎಲ್ ಒ ಬಿ ಇರುತ್ತೆ. ಸೊ ಅದೇ ಥರದಲ್ಲಿ ಒ ಸಿ ಯು ಕೋನ ಎಮ್ ಒ ಬಿಯನ್ನು ಅರ್ಧಿಸಿದೆ. ಆದ್ದರಿಂದ ಇದರಲ್ಲಿ ಕೋನ ಸಿ ಒ ಬಿ ಎಷ್ಟು ಅಳತೆಯನ್ನು ಹೊಂದಿರುತ್ತೋ ಕೋನ ಎಮ್ ಒ ಸಿ ಕೂಡ ಅಷ್ಟೇ ಅಳತೆಯನ್ನು ಹೊಂದಿರುತ್ತೆ. ಅರ್ಧಿಸು ಅಂದರೆ ಎರಡು ಸಮಭಾಗಗಳನ್ನಾಗಿ ಮಾಡು. ಕೋನ ಎ ಒ ಸಿ = 90 ಡಿಗ್ರಿ ಆದರೆ ಎಲ್ ಒ ಮತ್ತು ಎಮ್ಗಳು ಏಕರೇಖಾಗತವಾಗಿರುತ್ತವೆ ಎಂದು ಸಾಧಿಸಿ ಅಂತ ಕೊಟ್ಟಿದ್ದಾರೆ. ಸೊ ಸರಳ ಯುಗ್ಮ ಕೋನಗಳಿಗೆ ಸಂಬಂಧಪಟ್ಟ ಹಾಗೆ ಹಿಂದೆ ನೀವು ಎರಡು ಹೇಳಿಕೆಗಳನ್ನು ನೋಡಿದ್ರಿ. ನೀವು ಒಂದು ಸರಳ ರೇಖೆಯ ಮೇಲೆ ಒಂದು ರೇಖಾಕರಣ ನಿಂತಾಗ ಉಂಟಾಗುವಂಥ ಪಾರ್ಶ್ವಕೋನಗಳ ಮೊತ್ತ 180 ಡಿಗ್ರಿ ಆಗುತ್ತೆ ಅನ್ನೋದು ಒಂದು ಹೇಳಿಕೆ. ಅದಕ್ಕೆ ವಿಲೋಮ ಹೇಳಿಕೆ, ಎರಡು ಪಾರ್ಶ್ವಕೋನಗಳ ಮೊತ್ತವು 180 ಡಿಗ್ರಿಗೆ ಸಮನಾಗಿದ್ದರೆ ಉಭಯ ಸಾಮಾನ್ಯವಲ್ಲದ ಬಾಹುಗಳು ಒಂದು ಸರಳ ರೇಖೆಯನ್ನು ಉಂಟು ಮಾಡುತ್ತವೆ ಅನ್ನೋದಾಗಿತ್ತು ಹೇಳಿಕೆ. ಅದು ಸರಳ ಯುಗ್ಮ ಕೋನಗಳಿಗೆ ಸಂಬಂಧಪಟ್ಟಿರುವಂಥ ಸ್ವಯಂ ಸಿದ್ಧಗಳು ಅನ್ನೋದಾಗಿ ಕರೆದಿದ್ದು ನಾವು ಅದನ್ನು. ಸೊ ಈ ಸ್ವಯಂ ಸಿದ್ಧವನ್ನು ಉಪಯೋಗಿಸಿದಾಗ ನಮಗೆ ಸೊ ಇಲ್ಲಿರುವಂಥ ಕೋನ ಎಲ್ ಒ ಎಮ್ 180 ಡಿಗ್ರಿ ಬರುತ್ತೆ ಅಂತ ನಾವು ಸಾಧಿಸಿದರೆ ಎಲ್ ಒ ಮತ್ತು ಎಮ್ಗಳು ಒಂದೇ ರೇಖೆಯ ಮೇಲಿದೆ ಅಂತ ಹೇಳಲಿಕ್ಕೆ ಸಾಧ್ಯ ಆಗುತ್ತೆ. ಹೇಗೆ ಸಾಧಿಸ್ಬೋದು ಅಂತ ನೋಡೋಣ. ಮಕ್ಕಳೇ, ಈ ಲೆಕ್ಕದಲ್ಲಿ ಒ ಎ ಅಂತ ಹೇಳೋದು ಕೋನ ಎಲ್ ಒ ಬಿಯ ಕೋನಾರ್ಧಕ ರೇಖೆ ಆಗಿದೆ. ಸೊ ಆದ್ದರಿಂದ ಕೋನ ಒ ಎ ಬಿಯ ಅಳತೆ ಎಷ್ಟಿರುತ್ತೆ ಅಂದರೆ ಎಲ್ ಒ ಬಿಯ ಅರ್ಧದಷ್ಟಿರುತ್ತೆ. ಕೋನ ಎ ಒ ಬಿ = ಅರ್ಧ ಎಲ್ ಒ ಬಿ ಆಗಿರುತ್ತೆ. ಸೊ ಅದೇ ಥರದಲ್ಲಿ ಒ ಸಿ ಅಂತ ಹೇಳೋದು ಎಮ್ ಒ ಬಿ ಕೋನದ ಕೋನಾರ್ಧಕ ರೇಖೆ ಆಗಿದೆ.
ಸೊ ಆದ್ದರಿಂದ ಇಲ್ಲಿರುವಂಥ COB ಕೋನ ಅಳತೆ ಎಷ್ಟಿರುತ್ತೆ ಅಂತ ಹೇಳಿದರೆ MOB ಕೋನದ ಅರ್ಧದಷ್ಟಿರುತ್ತೆ. ಸೊ ಇವೆರಡನ್ನು ನಮ್ಗೆ ಕೂಡಿಸಿದಾಗ ಸೊ ಎಡಭಾಗದಲ್ಲಿ ನಾನು ಇಲ್ಲೇನು ಅಂಡರ್ಲೈನ್ ಮಾಡಿದ್ದೀನ ಈ ಭಾಗವನ್ನು ಮಾತ್ರ ತಗೊಂಡು ಕೂಡಿಸಿದ್ರೆ ಸಾಕಾಗತ್ತೆ. ಇದನ್ನು ಕೂಡಿಸಿದಾಗ ಕೋನ AOB ಮತ್ತು ಕೋನ COB ಚಿತ್ರದಲ್ಲಿ ನೋಡಿ ಅವು ಪಾರ್ಶ್ವಕೋನಗಳಾಗಿದ್ದಾವೆ. ಅವೆರಡನ್ನ ಕೂಡಿಸಿದಾಗ ನಮಗೆ ಕೋನ AOC ಸಿಗತ್ತೆ. ನಮಗೆ ಇಲ್ಲಿ ಅರ್ಧವನ್ನು ಕಾಮನ್ ತಗೊಂಡಾಗ ಅರ್ಧ ಇಂಟು LOB ಪ್ಲಸ್ ಕೋನ MOB ಆಗಿರುತ್ತೆ. ಕೋನ AOCಯ ಬೆಲೆ ಅರ್ಧ ಇಂಟು ಕೋನ LOB ಪ್ಲಸ್ ಕೋನ MOB ಆಗಿರುತ್ತೆ. ಸೊ AOC ಅಂದರೆ 90 ಡಿಗ್ರಿ ಅಂತ ಅವ್ರು ಕೊಟ್ಟಿದ್ದಾರೆ ನಮಗೆ. ನಾವು LOM ಕೋನವನ್ನು 180 ಡಿಗ್ರಿ ಅಂತ ಸಾಧಿಸಬೇಕು. ಆದ್ದರಿಂದ ನಾವು ಇದನ್ನು ಕೋನ LOM ಆಗುತ್ತೆ ಅಂತ ತಿಳ್ಕೊಂಡು ನಾವೇ 180 ಅಂತ ಬರೆಯೋಗಿಲ್ಲ. 180 ಅನ್ನೋದು ನಾವು ಸಾಧಿಸಬೇಕಾಗಿದೆ. ಆದರೆ AOC ಕೋನವನ್ನು 90 ಡಿಗ್ರಿ ಅಂತ ಅವ್ರು ಕೊಟ್ಟಿರೋದ್ರಿಂದ ಇದನ್ನು ನಾವು 90 ಡಿಗ್ರಿ ಅಂತ ಹಾಕ್ಕೊಳ್ಬೋದು. ಅರ್ಧವನ್ನು ಓರೆ ಗುಣಾಕಾರ ಮಾಡಿದಾಗ 2 ಆಗುತ್ತೆ. ಸೊ ಅದರಿಂದ ಇದು 90 ಇಂಟು 2 ಇದು ಕೋನ LOB ಮತ್ತು ಕೋನ MOBಗಳ ಮೊತ್ತಕ್ಕೆ ಸಮನಾಗಿರುತ್ತೆ. ಕೋನ LOB ಇಲ್ಲಿಂದ ಇಲ್ಲಿ ತನಕ ಇದೆ, ಕೋನ MOB ಇಲ್ಲಿಂದ ಇಲ್ಲಿ ತನಕ ಇದೆ. ಸೊ ಇವೆರಡನ್ನ ಕೂಡಿಸಿದಾಗ ನಮಗೆ ಕೋನಗಳ ಕೂಡುವಿಕೆ ನೇಮದ ಪ್ರಕಾರ ಕೋನ LOM ಸಿಗುತ್ತೆ. ಆದ್ದರಿಂದ ಕೋನ LOM 180 ಡಿಗ್ರಿ ಆಗುತ್ತೆ. ಕೋನ LOM 180 ಡಿಗ್ರಿ ಆಗಿದೆ ಅಂದರೆ LO ಮತ್ತು Mಗಳು ಒಂದೇ ಸರಳ ರೇಖೆಯ ಮೇಲೆ ಇದೆ. ದೇ ಆರ್ ಕೊಲಿನಿಯರ್ ಪಾಯಿಂಟ್ಸ್. ಮಕ್ಕಳೇ, ಈ ಭಾಗದಲ್ಲಿ ಇಷ್ಟಕ್ಕೆ ನಿಲ್ಲಿಸೋಣ. ಸೊ ಇದು ನಿಮಗೆ ಹೋಮ್ವರ್ಕ್ ಪ್ರಶ್ನೆಗಳು. ಸೊ ಕನ್ನಡದಲ್ಲಿ ಒಂದು ಸತಿ ಹೇಳಬೇಕು ಅಂತ ಹೇಳಿದರೆ ಸೊ ಕೆಳಗೆ ಇನ್ನೊಂದು ಸ್ಲೈಡ್ ಕೂಡ ಅದರ ಮೇಲೆ ಕ್ವಶನ್ಗಳಿದ್ದಾವೆ. ಓಕೆ, 3 ಪ್ರಶ್ನೆಗಳಿಗೆ ನೀವು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಗಳು ಸರಿಯಾಗಿರುವಂಥ ಆಯ್ಕೆಯನ್ನು ಆರಿಸ್ಕೊಳ್ಬೇಕು ನೀವು. ಅದರಲ್ಲಿ ಮೊದಲನೇ ಪ್ರಶ್ನೆ, ಇನ್ ದ ಫಿಗರ್ AB ಪ್ಯಾರಲಲ್ ಟು CD, AB ಮತ್ತು CDಗಳು ಸಮಾಂತರ ರೇಖೆಗಳಾಗಿದೆ. PQ ಇಂಟರ್ಸೆಕ್ಟ್ಸ್ ದೆಮ್ ಅಟ್ R ಆ್ಯಂಡ್ S. PQ ರೇಖೆಯು AB ಮತ್ತು CDಗಳನ್ನು R ಮತ್ತು S ಬಿಂದುಗಳಲ್ಲಿ ಛೇದಿಸಿದೆ. ಆ್ಯಂಗಲ್ ARS ಆ್ಯಂಡ್ ಆ್ಯಂಗಲ್ BRS ಫಾರ್ಮ್ ಡ್ಯಾಶ್. ಈ ಚಿತ್ರದಲ್ಲಿ ARS ಕೋನ ಇಲ್ಲಿರುವಂಥ ಕೋನ ಮತ್ತು ಕೋನ BRS ಇಲ್ಲಿರುವಂಥ ಕೋನ ಅವು ಏನನ್ನು ಉಂಟು ಮಾಡುತ್ತವೆ ಅನ್ನೋ ಪ್ರಶ್ನೆ ಇದೆ. ಕೊಟ್ಟಿರುವಂಥ 4 ಆಪ್ಷನ್ಗಳು ಯಾವುದು ಅಂದರೆ ಎ ಪೇರ್ ಆಫ್ ಆಲ್ಟರ್ನೇಟ್ ಆ್ಯಂಗಲ್ಸ್, ಒಂದು ಜೊತೆ ಪರ್ಯಾಯ ಕೋನಗಳಾಗಿದೆ ಅಂತಿದೆ. ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಇದು. ಎ ಲೀನಿಯರ್ ಪೇರ್, ಸರಳ ಯುಗ್ಮ ಕೋನಗಳಾಗಿದೆ. ಎ ಪೇರ್ ಆಫ್ ಕರಸ್ಪಾಂಡಿಂಗ್ ಆ್ಯಂಗಲ್ಸ್, ಅನುರೂಪ ಕೋನಗಳಾಗಿದೆ. ಎ ಪೇರ್ ಆಫ್ ವರ್ಟಿಕಲಿ ಆಪೋಸಿಟ್ ಆ್ಯಂಗಲ್ಸ್, ಶೃಂಗಾಭಿಮುಖ ಕೋನಗಳಾಗಿದೆ. ಸರಿಯಾದ ಆಯ್ಕೆಯನ್ನು ನೀವು ಆಯ್ಕೆ ಮಾಡಬೇಕಾಗತ್ತೆ. ಮುಂದಿನ ಪ್ರಶ್ನೆ ಮಲ್ಟಿಪಲ್ ಚಾಯ್ಸ್. ಇದು ಕೂಡ ಅದೇ ಚಿತ್ರದಲ್ಲಿ ಕೋನ ARS ಮತ್ತು ಕೋನ RSDಗಳು ಯಾವ ರೀತಿಯ ಕೋನಗಳಾಗಿದೆ. ಕೋನ ARS ಇಲ್ಲಿದೆ, ಕೋನ RSD. ಪುನಃ ಇಲ್ಲಿರುವಂಥ ಆಪ್ಷನ್ಸ್ ಕೂಡ ಆಲ್ಟರ್ನೇಟ್ ಆ್ಯಂಗಲ್ಸ್ ಅಂದರೆ ಪರ್ಯಾಯ ಕೋನಗಳು, ವರ್ಟಿಕಲಿ ಆಪೋಸಿಟ್ ಆ್ಯಂಗಲ್ಸ್ ಅಂದರೆ ಶೃಂಗಾಭಿಮುಖ ಕೋನಗಳು, ಕರಸ್ಪಾಂಡಿಂಗ್ ಅಂದರೆ ಅನುರೂಪ ಕೋನಗಳು, F ರೂಪದ ಕೋನಗಳು, ಇಂಟೀರಿಯರ್ ಆ್ಯಂಗಲ್ಸ್ ಒಳ ಕೋನಗಳು. ಸರಿಯಾದ ಆಯ್ಕೆಯನ್ನು ಆಯ್ಕೆ ಮಾಡ್ಕೊಳ್ಬೇಕು ನೀವು. ಅದೇ ಚಿತ್ರಕ್ಕೆ ಸಂಬಂಧಪಟ್ಟಾಗೆ ಚಿತ್ರದಲ್ಲಿ ಕೋನ PRB = 60 ಡಿಗ್ರಿ ಇದ್ದರೆ, AB ಮತ್ತು CDಗಳು ಸಮಾಂತರ ರೇಖೆಗಳು ಅಂತೇಳಿ ಮೊದಲೇ ಕೊಟ್ಟಿದೆ. ಅವೆರಡು ಸಮಾಂತರ ರೇಖೆಗಳಾಗಿದ್ದು ಕೋನ PRB ಇಲ್ಲಿರುವಂಥ ಕೋನ 60 ಡಿಗ್ರಿ ಆಗಿದ್ದರೆ ಈ ಚಿತ್ರದಲ್ಲಿ ಕೋನ QSC ಇಸ್ ಡ್ಯಾಶ್. QSCಯ ಅಳತೆಯನ್ನು ಕಂಡುಹಿಡಿಬೇಕು ನೀವು. 4 ಆಪ್ಷನ್ಗಳನ್ನು ಕೊಟ್ಟಿದ್ದಾರೆ. ಅದೇ ಥರದಲ್ಲಿ ಮುಂದಿನ ಪ್ರಶ್ನೆ, ಈ ಚಿತ್ರದಲ್ಲಿ L ಈಸ್ ಪ್ಯಾರಲಲ್ ಟು M. ದ ಲೈನ್ L ಆ್ಯಂಡ್ ಲೈನ್ M ದೇ ಆರ್ ಪ್ಯಾರಲಲ್ ಲೈನ್ಸ್, ಸಮಾಂತರ ರೇಖೆಗಳಾಗಿದೆ. ಫೈಂಡ್ ಆ್ಯಂಗಲ್ 1 to ಆ್ಯಂಗಲ್ 7. ಇಲ್ಲಿರುವಂಥ ಒಂದು ಕೋನವನ್ನು ನಿಮಗೆ ಕೊಡಲ್ಪಟ್ಟಿದೆ. ಒಂದು ಕೋನ 70 ಡಿಗ್ರಿ ಇದೆ. ಉಳಿದಿರುವಂಥ ಎಲ್ಲ ಕೋನಗಳನ್ನು ನೀವು ಕಂಡುಹಿಡಿಯಬೇಕು. ಸೊ ಅದನ್ನು ಕಂಡುಹಿಡಿಯಿರಿ. ಮುಂದಿನ ಪಾರ್ಟ್ನಲ್ಲಿ ಅದಕ್ಕೆ ಉತ್ತರಗಳನ್ನು ನೋಡೋಣ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೇನೆ. ಜೈ ಸಾಯಿರಾಮ್.